ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ರಿಗೂ. ತುಂಬಾ ಖುಷಿಯಿಂದ ನಮಸ್ಕಾರ ಹೇಳ್ತಾ ಇಲ್ಲ, ಯಾಕಂದ್ರೆ ಒನ್ ಆಫ್ ದ ಡಾರ್ಕ್ ಆರ್ ಸ್ಯಾಡ್ ಡೇ ಇನ್ ಫಾರ್ ಇಂಡಿಯನ್ ಕ್ರಿಕೆಟ್. ಮೂರ್ ಟೀಮು ಇಂಡಿಯಾದು, ಇಂಡಿಯನ್ ಮೆನ್ಸ್, ಇಂಡಿಯನ್ ವುಮೆನ್ ಅಂಡ್ ಇಂಡಿಯಾ ಅಂಡರ್-19 ಮೂರು ಜನ ಸೋತಿದ್ದಾರೆ ಇವತ್ತು ಇನ್ ಡಿಫರೆಂಟ್ ಫಾರ್ಮ್ಯಾಟ್ ಆಫ್ ದ ಗೇಮ್ಸ್. ಸೊ ಸ್ಟ್ರೈಟ್ ಆಗಿ ಟಾಪಿಕ್ ಗೆ ಜಂಪ್ ಆಗ್ಬಿಡೋಣ. ಇಂಡಿಯಾ ಅಂಡರ್-19 ಮೇಲೆ ತುಂಬಾ ಹೋಪ್ ಇತ್ತು. ಬಾಂಗ್ಲಾದೇಶ್ ಮೇಲೆ ಗೆದ್ದಿದ್ದಾರೆ. ಬಾಂಗ್ಲಾದೇಶ್ ಇಸ್ ಡೂಯಿಂಗ್ ವೆಲ್ ಇನ್ ದ ಅಂಡರ್-19. ಅವರು ಲೈಕ್ ವಿ ಸೆಡ್ ಇದಕ್ ಬಂದ್ಮೇಲೆ, ಸೀನಿಯರ್ ಟೀಮ್ ಬಂದ್ಮೇಲೆ, ಸಮ್ ಆಫ್ ದ ಸೀನಿಯರ್ ಪ್ರೋಸ್ ಮೀಟ್ ಮಾಡಿದ್ಮೇಲೆ ಅವ್ರ ಟೀಮ್ ಪರ್ಫಾರ್ಮೆನ್ಸ್ ಯಾಕೋ ಒಂದ್ ಸ್ವಲ್ಪ ಡೌನ್ ಆಗುತ್ತೆ ಅನಿಸ್ತದೆ. ಅದು ಬಿಟ್ರೆ ನೆಕ್ಸ್ಟ್ ಪಿಂಕ್ ಬಾಲ್ ಟೆಸ್ಟ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೋತಿದ್ ಹಿಸ್ಟ್ರಿನೇ ಇಲ್ಲ ಪಿಂಕ್ ಬಾಲ್ ಅಲ್ಲಿ, ಅದು ಅಡಿಲೇಡ್ ಓವಲ್ ಅಲ್ಲಿ. ಇಂಡಿಯಾಲ್ಲೂ ಪಿಂಕ್ ಬಾಲ್ ಇದು ಚೆನ್ನಾಗೇ ಇತ್ತು ರೆಕಾರ್ಡ್ಸ್. ಅಂಡ್ ಅಂಡರ್ ಲೈಟ್ ಆಕ್ಚುಲಿ ಇವಾಗ ಪಿಂಕ್ ಬಾಲ್ ಟೆಸ್ಟ್ ನಾವು ಡಿವೈಡ್ ಮಾಡಬೇಕು ಅಂತಂದ್ರೆ 3 ಫೇಸಸ್ ಇರುತ್ತೆ. ಒಂದು ಲೈಟ್, ಟ್ವೈಲೈಟ್, ಅಂಡರ್ ಲೈಟ್. ಸೊ ಈ 3 ಡಿಫ್ರೆಂಟ್ ಫೇಸ್ ಅಲ್ಲಿ ಬೇರೆ ಬೇರೆ ತರ ಆಡತ್ತೆ ಈ ಬಾಲ್. ಆ ಟ್ವೈಲೈಟ್ ಅಲ್ಲಿ ಆ ಬಾಲ್ ನ ಸೈಟ್ ಮಾಡೋದೇ ಒಂಥರ ಕಷ್ಟ. ಅಂಡರ್ ಲೈಟ್ಸ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ವಿಂಗ್ ಆಗುತ್ತೆ, ಅಂಡ್ ಡೇ ಲೈಟ್ ಅಲ್ಲಿ ಕಡಿಮೆ ಆಗತ್ತೆ. ಸೊ ಇದು ಮೂರನ್ನು ಅನಲೈಸ್ ಮಾಡಿಕೊಂಡು ಆಡಕ್ಕೆ ನಮ್ದು ಪ್ರಿಪರೇಷನ್ ಬಗ್ಗೆ ಮಾತಾಡೋಣ. ನಾವು ಒಂದು 2 ಡೇ ಒಂದು ಪ್ರೆಸಿಡೆಂಟ್ಸ್ ಲೆವೆಲ್ ಮೇಲೆ ಮ್ಯಾಚ್ ಹಾಕ್ತಾರೆ ಪಿಂಕ್ ಬಾಲ್ದು. ಅದು ಮಳೆ ಬಂದ್ಬಿಟ್ಟು 45 ಓವರ್ ಗೇಮ್ ಆಗತ್ತೆ. ಆಗ 2 ಡೇ ಇಂದ ಚೇಂಜ್ ಆಗ್ಬಿಟ್ಟು ಐ ಥಿಂಕ್ ಇಟ್ ಓನ್ಲಿ ಬಿಕಮ್ಸ್ 45 ಓವರ್ ಗೇಮ್, 46 ಓವರ್ ಗೇಮ್ ಆಡ. ಅಂಡ್ ಇಂಡಿಯಾ ಅದರಲ್ಲೇ ಗೆಲ್ತಾರೆ. ಸೊ ಪ್ರಾಬಬ್ಲಿ ಈ ಟ್ವೈಲೈಟ್ ಅಲ್ಲಿ, ಈ ಅಂಡರ್ ಲೈಟ್ ಅಲ್ಲಿ ಆಡಕ್ಕೆ ಪ್ರಿಪರೇಷನ್ ನಮಗೆ ಅನ್ಕೊಂಡಷ್ಟು ಸಿಗ್ಲಿಲ್ವಾ. ಯಾಕಂದ್ರೆ ನಾವು ಇನ್ನೊಂದು ನಾಪ್ಕ ಇಟ್ಕೋಬೇಕು, ಇಂಡಿಯಾಲ್ ಆಡೋ ಪಿಂಕ್ ಬಾಲ್ ಟೆಸ್ಟ್, ಪಿಂಕ್ ಬಾಲ್ ಇರೋದು ಎಸ್ ಜಿ ಆಡೋದು ನಾವು. ಅದೇ ಆಸ್ಟ್ರೇಲಿಯಲ್ಲಿ ಆಡೋದು ಕುಕಾಬುರಾ ಬಾಲ್ ಅಲ್ಲಿ. ಸೊ ಅದರದ್ದು ಸೇಮ್ ಪೊಸಿಷನ್, ಸೇಮ್ ಕಂಡೀಷನ್ಸ್, ಬಾಲ್ ಇದು ವೆಯ್ಟ್ ಒಂದ್ ಸ್ವಲ್ಪನ ಡಿಫ್ರೆನ್ಸ್, ಶೈನು ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಿಂದ ಏನಾದ್ರೂ ಚೇಂಜ್ ಇತ್ತು, ಇದರಿಂದ ಏನಾದ್ರೂ ಇಂಪ್ಯಾಕ್ಟ್ ಆಯ್ತು, ನಮ್ಗೆ ಏನಫ್ ಪ್ರಿಪರೇಷನ್ ಟೈಮ್ ಸಿಕ್ಕಿಲ್ಲ, ಆತರ ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಅಂತ ಏನಾದ್ರು ಅನ್ಸ್ತಾ ಸಚಿನ್? ಪ್ರಿಪರೇಷನ್, ಲ್ಯಾಕ್ ಆಫ್ ಪ್ರಿಪರೇಷನ್ ಇದ್ದೇ ಇತ್ತು ಒಂದು. ಬಟ್ ಆ ಸ್ಟೇಜ್ ಹೋದ್ಮೇಲೆ ಲ್ಯಾಕ್ ಆಫ್ ಪ್ರಿಪರೇಷನ್ ಅಂತ ರೀಸನ್ ಕೊಡಕ್ಕೆ ಆಗಲ್ಲ. ನೀವು 3 ಝೋನ್ ನ ಡಿವೈಡ್ ಮಾಡಿದ್ರಿ ಗೇಮ್ ನ. ಲಾಸ್ಟ್ BGT ನಲ್ಲೂ ಇಂಡಿಯಾ 36 ಆಲ್ ಔಟ್ ಆಗಿದೆ ಫಸ್ಟ್ ಝೋನ್ ಅಲ್ಲಿ, ವೆನ್ ದೇರ್ ವಾಸ್ ಇನಫ್ ಸನ್ಲೈಟ್. ಅಂದ್ರೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಆಲ್ ಔಟ್ ಆಗಿದ್ದಾರೆ. ಈ ಟೈಮ್ ಅಲ್ಲಿ ಅಂದ್ರೆ ನೈಟ್ ಸೆಷನ್, ಆಫ್ಟರ್ ದ ಲೈಟ್ಸ್ ಹ್ಯಾವ್ ಟೇಕನ್ ಎಫೆಕ್ಟ್, ವಿಕೆಟ್ಸ್ ಬಿದ್ದಿದೆ. ಸೊ ಪ್ರಿಪರೇಷನ್ ಒನ್ ಆಸ್ಪೆಕ್ಟ್ ಆಫ್ ಇಟ್, ಅಪ್ರೋಚ್, ಹೌ ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಗೇಮ್ ಒಂದು ಆಸ್ಪೆಕ್ಟ್. ಫಸ್ಟ್ ಟೆಸ್ಟ್ ಅಷ್ಟು ಚೆನ್ನಾಗಿ 295 ರನ್ಸ್ ಇಂದ ವಿನ್ ಆಗಿ, ಸೆಕೆಂಡ್ ಟೆಸ್ಟ್ ಅಷ್ಟೇ ಅಂದ್ರೆ ವಿ ರೀಚ್ ದ ಟಾಪ್, ಸಡನ್ ಆಗಿ ವಿ ಹಿಟ್ ರಾಕ್ ಬಾಟಮ್. ಇಷ್ಟು ಡ್ರಾಸ್ಟಿಕ್ ಚೇಂಜ್ ಡೆಫಿನೆಟ್ಲಿ ಇಂಟ್ರೋಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಏನಕ್ಕೆ, ವಾಟ್ ಹ್ಯಾಪನ್, ವಾಟ್ ಚೇಂಜಸ್ ವರ್ ಮೇಡ್ ವಿಚ್ ಲೆಡ್ ಟು ದಿಸ್ ಹ್ಯಾಪನಿಂಗ್ ಅಂತ ನೋಡ್ಬೇಕಾಗುತ್ತೆ. ವಾಟ್ ಚೇಂಜಸ್ ವರ್ ಮೇಡ್. ಸೊ ಹೇಳಪ್ಪ. ಅಲ್ಲ, ಸೊ ಇನಫ್ ನಾವು ಪ್ರಾಕ್ಟೀಸ್ ಮಾಡಿದ್ವಾ ಆ ಪರ್ಟಿಕ್ಯುಲರ್ ಗೇಮ್ ಅಲ್ಲಿ ಅನ್ನೋದಕ್ಕೆ, ಮೇ ಬಿ ಅಷ್ಟು ಇಲ್ಲದೆ ಇದ್ರು ನೀನ್ ಹೇಳಿದ ಪಾಯಿಂಟ್ಗೆ ಟ್ವಿಲೈಟ್ ಮತ್ತೆ ನೈಟ್ ಅಲ್ಲಿ ಆಡೋದು 45 ಓವರ್ಸ್ ಗೇಮ್ ಅಲ್ಲಿ ಅವರು ಚೇಸ್ ಮಾಡಿದ್ವಿ ನಾವು ಆ ಪರ್ಟಿಕ್ಯುಲರ್ ಮ್ಯಾಚ್ ಅಲ್ಲಿ. ಸೊ ಚೇಸ್ ಮಾಡಿದಾಗ ಆಬ್ವಿಯಸ್ಲಿ ಅದೇ ತರ ಎಕ್ಸ್ಪೀರಿಯನ್ಸ್ ಅಲ್ಲೇನೆ ಚೇಸ್ ಮಾಡಿರ್ತಾರಲ್ವಾ, ವಾಟ್ ಎವರ್ ಇಸ್ ದ ಸ್ಕೋರ್. ಟ್ವಿಲೈಟ್ ಅಲ್ಲಿ ಮತ್ತೆ ಲೈಟ್ ಅಲ್ಲೇನೆ ಚೇಸ್ ಮಾಡಿ ರನ್ಸ್ ಮಾಡಿರ್ತಾರೆ. ಸೊ ಕಾನ್ಫಿಡೆನ್ಸ್ ಏನೋ ಇದ್ದೇ ಇತ್ತು ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ಆಬ್ವಿಯಸ್ಲಿ ಪ್ರೆಸಿಡೆಂಟ್ಸ್ ಲೆವೆಲ್ ಆಡೋದಕ್ಕೂ ಆಸ್ಟ್ರೇಲಿಯಾ ಆಡೋದಕ್ಕೂ ದರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್. ಅವ್ರ ಬೌಲಿಂಗ್ ಅಟ್ಯಾಕು, ಇವರು ಟಾಪ್ 3 ವರ್ಲ್ಡ್ ಬೌಲರ್ಸ್, ಆಬ್ವಿಯಸ್ಲಿ ಅದು ಡಿಫ್ರೆನ್ಸ್ ಇರುತ್ತೆ. ಬಟ್ ಸಮ್ವೇರ್ ಇಂಟ್ರೋಸ್ಪೆಕ್ಟ್ ಎಲ್ಲಿ ಮಾಡಬೇಕು ಅಂದ್ರೆ, ಫಸ್ಟ್ ಮ್ಯಾಚ್ಗೂ ಈ ಮ್ಯಾಚ್ಗೂ ಮೈಂಡ್ ಸೆಟ್ ಏನಕ್ಕೆ ಅಷ್ಟೊಂದು ಚೇಂಜ್ ಆಗೋಯ್ತಾ. ಬ್ಯಾಟ್ಸ್ಮನ್ ಅಷ್ಟು ಚೆನ್ನಾಗಿ ಆಡಿದವರೆಲ್ಲ ಇವಾಗ ಚೀಪಾಗಿ ಔಟ್ ಆದ್ರಲ್ಲ ಬಾಲ್ಸ್ಗೆ. ಆಬ್ವಿಯಸ್ಲಿ ಕ್ರೆಡಿಟ್ ಟು ಇಂಡಿಯನ್ ಟೀಮ್. ಬಟ್ ಆ ಕ್ವೆಶನ್ಸ್ಗೆ ಆಬ್ವಿಯಸ್ಲಿ ಆನ್ಸರ್ಸ್ ಹುಡುಕ್ಬೇಕು ಅನ್ಸುತ್ತೆ. ಆಸ್ ಅನ್ ಆಡಿಯನ್ಸ್ ನಮಗೂ ಅಷ್ಟೇ, ಅಂಡ್ ಆಸ್ ಎ ಪ್ಲೇಯರ್ಸ್, ಸ್ಟಾಫ್ ಎಲ್ಲರೂ ಆ ಕ್ವೆಶನ್ಗೆ ಆನ್ಸರ್ನ ಹುಡುಕ್ಲೇಬೇಕು ಡೆಫಿನೆಟ್ಲಿ ಬಿಫೋರ್ ದ ನೆಕ್ಸ್ಟ್ ಮ್ಯಾಚ್. ಅಲ್ಲ, 45 ಓವರ್ ನಾವು ಚೇಸ್ ಮಾಡಿದ್ದು ಅಂದಾಗ ಏನು ಅಂತಂದ್ರೆ, ಆ 45 ಓವರ್ದು ಮೈಂಡ್ ಸೆಟ್ ಇತ್ತಲ್ಲ, ಇವಾಗ ದ ಮೋಸ್ಟ್ ಕಂಫರ್ಟಬಲ್ ಈ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದು ಅಂತ ಅನ್ಸಿದ್ದು ನಮ್ಗೆ ನಿತೀಶ್ ಕುಮಾರ್ ರೆಡ್ಡಿ. ಅವ್ರ ಬ್ಯಾಟಿಂಗ್ ಬಂದಾಗ, ಅವ್ರ ಬ್ಯಾಟಿಂಗ್ ಅಪ್ರೋಚ್ ಬೇರೆಯವ್ರ ಬ್ಯಾಟಿಂಗ್ ಅಪ್ರೋಚ್ಗೂ ಏನಿತ್ತು ಅಂತಂದ್ರೆ,
ಬಾಲ್ ಸ್ಲಾಟ್ ಅಲ್ಲಿ ಇದ್ರೆ ನಾನು ಡಿಫೆಂಡ್ ಎಲ್ಲ ಮಾಡಕ್ ಹೋಗಲ್ಲ, ಹೊಡಿತೀನಿ ಅಂತ ಆಡಿದ್ರು, ವಿಚ್ ಆಕ್ಚುಲಿ ಗೇವ್ ಹಿಮ್ ಸಮ್ ಸಕ್ಸಸ್. ಅಂಡ್ ಅವ್ರು ಆಡ್ತಾ ಇದ್ದ ಪೊಸಿಷನ್ ಹಂಗೆ ಇತ್ತು, ಬಂದ್ಬಿಟ್ಟು ಎಲ್ಲೋ ಡೌನ್ ದಿ ಆರ್ಡರ್ ಅವ್ರಂತರ ಟೈಲೆಂಟರ್ ಜೊತೆ ಆಡ್ಬೇಕಾಗಿತ್ತು ಅಥವಾ ವಿಕೆಟ್ ಶಾಟ್ ಹೋಗಿತ್ತು, ಏನ್ ಬರತ್ತೋ ಬರ್ಲಿ ಅನ್ನೋ ತರ ಆಡಿದ್ರು ಆ ಮೈಂಡ್ ಸೆಟ್ ಅಲ್ಲಿ, ವಿಚ್ ಆಕ್ಚುಲಿ ಹೆಲ್ಪ್. ಬಟ್ ಇನ್ ಲಾಂಗರ್ ಫಾರ್ಮ್ಯಾಟ್ ಇವಾಗ ನೀನ್ ಆಡ್ಬೇಕು ಅಂತಂದಾಗ ಇಟ್ ವುಡ್ ಪ್ರಾಬಬ್ಲಿ ಬಿ ಅ ಲಿಟಲ್ ಡಿಫಿಕಲ್ಟ್ ಆ ತರ ನಿನ್ಗೆ ಕಂಪೇರ್ ಮಾಡ್ಕೊಳಕ್ಕೆ. ಎನಿವೆ, ಸೊ ಒಂದ್ ಇಂಪಾರ್ಟೆಂಟ್ ಸ್ಟಾಟ್ಸ್ ಏನು ಅಂತಂದ್ರೆ 36 ಆಲ್ ಔಟ್ ಆಗಿದ್ರು ಲಾಸ್ಟ್ ಟೈಮ್ ಬಿಜಿಟಿಲಿ ನಾವು ಅಡಿಲೇಡ್ ಅಲ್ಲಿ ಪಿಂಕ್ ಬಾಲ್ ಆಡಿದಾಗ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 36 ಆಲ್ ಔಟ್ ಆಡಿದ್ರು, ಬೋತ್ ದ ಇನ್ನಿಂಗ್ಸ್ ಪುಟ್ ಟುಗೆದರ್ ಇಂಡಿಯಾ ಹ್ಯಾಡ್ ಪ್ಲೇಡ್ 130 overs, wherein this match India only played 80 overs, both the innings put together. So was it lack of preparation or lack of confidence? Antu obviously ಜಾಸ್ತಿನೇ ಇತ್ತು ನಮ್ಗೆ after the first game. Lack of preparation ಒಂದೇನಾ ಅಥವಾ ಈ overall as a bowling unit ಆಸ್ಟ್ರೇಲಿಯಾ ಅವರು did they do anything different from their first game? ಅವರು ಮೊದಲನೇ ಪಂದ್ಯದಿಂದ ಏನಾನ ಬೇರೆ ಬೌಲಿಂಗ್ ಅಲ್ಲಿ ಏನಾದ್ರು ಚೇಂಜ್ ಕಾಣಿಸ್ತಾ? ದರ್ಶನ್, ನಿನ್ಗೆ ಏನ್ ಅನ್ಸುತ್ತಪ್ಪ? ಓ ಯಾ, ತುಂಬಾನೇ ಚೇಂಜ್ ಇತ್ತು ಅವ್ರ ಫಸ್ಟ್ ಅವ್ರ ಮೈಂಡ್ ಸೆಟ್ ಆಸ್ ಎ ಟೀಮ್ ಇಟ್ ಸೆಲ್ಫ್. ಸೊ ಆಫ್ಟರ್ ಎ ಬ್ಯಾಡ್ ಲಾಸ್, ಅದು ಸ್ಟಾರ್ಟಿಂಗ್ ಆಫ್ ದ ಸೀರೀಸ್, ಎಸ್ಪೆಷಲಿ BGT ಫಸ್ಟ್ ಮ್ಯಾಚ್ 279 ರನ್ಸ್ ಇಂದ ಸೋತಿದ್ದಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಆಬ್ವಿಯಸ್ಲಿ ಶಿಫ್ಟ್ ಆಗ್ಲೇಬೇಕಿತ್ತು. ಆ ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೊಂಡ್ರು. ಸೊ ಪಾಸಿಟಿವ್ ಇಂಟೆಂಟ್ ಇತ್ತು, ಫುಲ್ ಎಂಟೈರ್ ಟೀಮ್ ವರ್ ರೆಡಿ ಟು ರೋರ್, ಕಾಯ್ತಾ ಇದ್ರು. ಎಸ್ಪೆಷಲಿ ಎಕ್ಸ್ಟೆಂಡೆಡ್ ಗ್ಯಾಪ್ ಇತ್ತು, ಫಸ್ಟ್ ಟೆಸ್ಟ್ ಮ್ಯಾಚ್ಗೂ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೂ 10 ದಿನ. ಸೊ ಅವ್ರು ಹೆಂಗಿದ್ರು ಅಂದ್ರೆ ನಾವು ಸೋತೋಗಿದೀವಿ, ಯಾವಾಗ ಗ್ರೌಂಡ್ ಬಂದು ತಿರ್ಗಾ ರಿವೆಂಜ್ ತಗೊಂತೀವಿ ಅನ್ನೋ ತರ ಇತ್ತು. ಫ್ರಮ್ ದ ಟೈಮ್ ಫಸ್ಟ್ ಬಾಲ್ ಯಾವಾಗ ಅವ್ರು ಯಶಸ್ವಿನ ಔಟ್ ಮಾಡಿದ್ರು, ಆ ಫಸ್ಟ್ ಬಾಲ್ ಇಂದಾನೆ ಅದು ಎವಿಡೆಂಟ್ ಆಗಿ ಕಾಣ್ತಾ ಇತ್ತು. ಸೊ ಆ ಶಿಫ್ಟ್ ಡೆಫಿನೆಟ್ಲಿ ಆಸ್ಟ್ರೇಲಿಯನ್ ಟೀಮ್ ಇತ್ತು. ದಿ ಸೆಕೆಂಡ್ ಥಿಂಗ್ ಇಸ್ ಆಸ್ ಎ ಬೌಲಿಂಗ್ ಯೂನಿಟ್, ಅವ್ರು ಎಸ್ಪೆಷಲಿ ಅವ್ರ 3 ಜನ ಬೌಲರ್ಸು ಎಲ್ಲಿ ನಾವು ಫಸ್ಟ್ ಮ್ಯಾಚ್ ಅಲ್ಲಿ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು, ಐ ಥಿಂಕ್ ದೇ ಪುಶ್ ದೇರ್ ಲೆಂತ್ ಫರ್ದರ್, ಫುಲ್ಲರ್ ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅದು ಫಸ್ಟ್ ಬಾಲ್ ಅಲ್ಲೇ ಅದು ಅಷ್ಟೊಂದು ಇಂಪ್ಯಾಕ್ಟ್ ಗೊತ್ತಾಯ್ತು ಅನ್ಸುತ್ತೆ. ಜೈಸ್ವಾಲ್ ಅವರು ಶಫಲ್ ಆಗಿ ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಬರುತ್ತೆ, ಬಿಟ್ಕೊಳ್ಳೋಣ ಅನ್ನೋ ರೀತಿಲಿ ಅವ್ರದ್ದು ಆ ಪ್ರೀ ಮೈಂಡ್ ಸೆಟ್ ಅಲ್ಲಿ ಬಂದ್ರು. ಫುಲ್ಲರ್ ಬಾಲ್ ಹಾಕಿ ಡೆಡ್ ಇನ್ ಫ್ರಂಟ್ ಯಶಸ್ವಿ ಜೈಸ್ವಾಲ್ ಅವರು. ಸೊ ಅದೇ ಹೇಳುತ್ತೆ ಹೆಂಗೆ ಅವ್ರ ಮೈಂಡ್ ಸೆಟ್ ಹೆಂಗ್ ಶಿಫ್ಟ್ ಆಯ್ತು, ನಮ್ ಮೈಂಡ್ ಸೆಟ್ ಹೆಂಗೆ ಅಲ್ಲೇ ಸಿಗಾಕೊಂಡಿದ್ವಿ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ. ವಿ ವರ್ ಸ್ಟಿಲ್ ಎಕ್ಸ್ಪೆಕ್ಟಿಂಗ್ ಬಾಲ್ ಬರುತ್ತಪ್ಪ, ಸ್ವಲ್ಪ ಬೌನ್ಸ್ ಅವರು ಬ್ಯಾಕ್ ಆಫ್ ಲೆಂತ್ ಮಾಡ್ತಾರೆ ಅಂತ ಬಂದ ತಕ್ಷಣ ಆಬ್ವಿಯಸ್ಲಿ ಚೇಂಜ್ ಆಯ್ತು, ಫಸ್ಟ್ ಬಾಲ್ ವಿಕೆಟ್ ಹೋಯ್ತು. ಐ ಥಿಂಕ್ ದಟ್ ವಾಸ್ ಅ ಬಿಗ್ ಚೇಂಜ್ ಆಸ್ಟ್ರೇಲಿಯನ್ ಟೀಮ್ಗೆ ಅನ್ಸುತ್ತೆ. ಎಲ್ಲೋ ನನ್ಗೆ ಆ ಜೈಸ್ವಾಲ್ದು ಲಾಸ್ಟ್ ಮ್ಯಾಚ್ ಬ್ಯಾಂಟರ್ದು ನೋಡಿದ್ಮೇಲೆ ಹೆಂಗ ಅನ್ಸುತ್ತೆ, ಈ ಲಯನ್ ಕಿಂಗ್ ಮೂವಿಲಿ ಸಿಂಬಾ ಚಿಕ್ಕ ವಯಸ್ಸಲ್ಲ ಅದು ಹೈನಾಗಳು ಪ್ಯಾಕ್ ಮಧ್ಯೆ ಹೋಗ್ಬೇಡ ಅಂದ್ರೆ ಹೊಟ್ಟೋಗಿರತ್ತಲ್ಲ, ಆ ತರ ಆಯ್ತು. ತುಂಬಾ ಬೇಗ ಸ್ಟಾರ್ಕ್ ಹೋಗ್ಬಿಟ್ಟು ಗೋಯಿಂಗ್ ಟು ಸ್ಲೋ ಅಂದಿದ್ದಕ್ಕೆ ಬಾಲ್ ತೋರಿಸ್ತೀನಿ ಬಾ, ಬಂದಿದ್ದೆ ಇವಾಗ ನಿನ್ ಬಾ ಅಂತ. ಅಂದ್ರೆ ಅವ್ರು ಹೇಳಿದ್ದು ಲೈಕ್ ಐ ಕಂಪ್ಲೀಟ್ಲಿ ಅಗ್ರಿ. ಇವಾಗ ಔಟ್ ಆಫ್ ದ 6 ವಿಕೆಟ್ಸ್ ಮಿಚೆಲ್ ಸ್ಟಾರ್ಕ್ ಪಿಕ್ ಮಾಡಿದ್ರಲ್ಲಿ 4 ವಿಕೆಟ್ ವಾಸ್ ಆಲ್ಮೋಸ್ಟ್ ಟೂ ಫುಲ್. ಲೈಕ್ ಹರ್ಷಿತ್ ರಾಣಾದಾಗಿರ್ಬೋದು, ಯಶಸ್ವಿ ಜೈಸ್ವಾಲ್ದು ಒಂಥರ 2 ಲೆಂತ್ ಇಂದ ಒಂದ್ ಸ್ವಲ್ಪ ಮೂವ್ ಆಗಿದ್ದು, ಅದನ್ನು ಶಾರ್ಟ್ ಆಫ್ ಗುಡ್ ಲೆಂತ್ ಇರ್ಲಿಲ್ಲ. ಇಟ್ ವಾಸ್ ಪಿಚ್ಡ್ ಇನ್ ಲಾಸ್ಟ್ ಪಿಚ್ ಮ್ಯಾಪ್ಗೂ ಇದು ನೋಡಿದ್ರು, ಇವನ್ ವೆನ್ KL ರಾಹುಲ್ ಅಂಡ್ ವಿರಾಟ್ ಕೊಹ್ಲಿ ಗಾಟ್ ಔಟ್ ಇನ್ ಅ ಸಿಮಿಲರ್ ಫ್ಯಾಷನ್, ಅವ್ರಿಗೂ ಪಿಚ್ ಆಫ್ ದ ಬಾಲ್ ವಾಸ್ ಮಚ್ ಲೈಕ್ ಅಂದ್ರೆ ಶಾರ್ಟ್ ಆಫ್ ಗುಡ್ ಲೆಂತ್ ಇಂದ ಗುಡ್ ಲೆಂತ್ ಅಲ್ಲಿ ಹಾಕಿ ಅದು ಮೂವ್ ಮಾಡಿಸಿದ್ದು, ವಿಚ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಐ ಥಿಂಕ್ ಅವ್ರು ಅದನ್ನ ಮಾಡಿದ್ದನ್ನ ನಾವು ಆಸ್ ಅನ್ ಇಂಡಿಯನ್ ಬೌಲರ್ಸ್, ಬುಮ್ರಾ ಅವ್ರು ಬಿಟ್ರೆ ಈ ಸಿರಾಜ್ ಆಗ್ಲಿ ಹರ್ಷಿತ್ ರಾಣಾ ಆಗ್ಲಿ ಆ ಎಫೆಕ್ಟಿವ್ನೆಸ್ ಪಿಂಕ್ ಬಾಲ್ ಅಲ್ಲಿ ಹರ್ಷಿತ್ ರಾಣಾ ಅವರು ಪ್ರೆಸಿಡೆಂಟ್ಸ್ 11 ಮೇಲೂ ಹಿ ಬೋಲ್ಡ್ ಬೆಟರ್. ನಮ್ದು ಅಟ್ಯಾಕ್, ಒನ್ ವಿ ಆರ್ ಟಾಕಿಂಗ್ ಅಬೌಟ್ ಬೌಲಿಂಗ್ ಅಟ್ಯಾಕ್ ಆಫ್ ಆಸ್ಟ್ರೇಲಿಯನ್ ಟೀಮ್, ಸಚಿನ್, ನಮ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅವ್ರದ್ದು ಆ ಕನ್ಸಿಸ್ಟೆನ್ಸಿ ಲಾಸ್ಟ್ ಮ್ಯಾಚ್ ಇದೆ ನೋಡಿದ್ವಾ ಅಥವಾ ನಮ್ದು ಏನಾರ ಶಿಫ್ಟ್ ಆಗಿತ್ತ? ಮತ್ತೆ ನಾವು ಆಕ್ಚುಲಿ ಒಳ್ಳೆ ಪಾಯಿಂಟ್ ಹೇಳಿದ್ರು ದರ್ಶನ್ ಅವರು. ಶಿಫ್ಟ್ ಇನ್, ಮತ್ತೆ ನೀವು ಹೇಳಿದ್ರಿ ಶಿಫ್ಟ್ ಇನ್ ದ ಲೆಂತ್, ಪಿಚ್ ಲೆಂತ್ ಆಫ್ ಆಸ್ಟ್ರೇಲಿಯನ್ ಬೌಲರ್ಸ್ ಕಂಪೇರ್ಡ್ ಟು ಇಂಡಿಯನ್ಸ್. ನಾವು ಇಂಡಿಯನ್ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ಅಷ್ಟು ನಾವು ಇನ್ನೂ ಪರ್ತಲೇ ಇದೀವಿ. ಶಾರ್ಟ್ ಆಫ್ ಲೆಂತ್ ಹಾಕೋದು, ಬೌನ್ಸ್ ಇಂದ ವಿಕೆಟ್ ತೆಗಿಯಕ್ ಹೋಗೋದು, ಮತ್ತೆ ನಂಬರ್ ಆಫ್ ಬಾಲ್ಸ್ ವಿಕೆಟ್ ಎಷ್ಟು ಹೊಡಿತಾ ಇದೆ ಅದು ಕಮ್ಮಿ ಆಗ್ತಾ ಬಂತು. ಆಸ್ಟ್ರೇಲಿಯನ್ಸ್ ಕಂಪೇರ್ ಮಾಡಿದ್ರೆ ನಮ್ದು ತುಂಬಾ ಕಮ್ಮಿ ಇತ್ತು. ಮತ್ತೆ ಇನ್ನೊಂದು ಏನು ಅಂದ್ರೆ ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗೂ ಇಂಡಿಯನ್ ಬ್ಯಾಟರ್ಸ್ಗೂ ಡಿಫ್ರೆನ್ಸ್ ಇರೋದು, ಇಂಡಿಯನ್ ಬ್ಯಾಟರ್ಸ್ ನ್ಯಾಚುರಲ್ ಸ್ಟ್ರೋಕ್ ಮೇಕರ್ಸ್. ಜೈಸ್ವಾಲ್ ಸ್ಟ್ರೋಕ್ ಮೇಕರ್, ಗಿಲ್ ಸ್ಟ್ರೋಕ್ ಮೇಕರ್, KL ರಾಹುಲ್ ಡಿಫೆನ್ಸಿವ್ ಗೇಮ್. ಅವ್ರನ್ನ ಬಿಟ್ರೆ ಇನ್ನೆಲ್ಲರೂ ಸ್ಟ್ರೋಕ್ ಮೇಕರ್ಸ್, ಎಲ್ಲರೂ ಬಿಹೈಂಡ್ ದ ವಿಕೆಟ್ ಔಟ್ ಆಗಿದ್ದಾರೆ. ಸೊ ಆಸ್ಟ್ರೇಲಿಯನ್ಸ್ ಒಂದ್ ಅಪ್ರೋಚ್ ಏನ್ ಮಾಡಿದ್ರು ಅಂದ್ರೆ
ಸ್ಟ್ರೋಕ್ಸ್ ಆಡ್ತಿರಲ್ವಾ, ವಿಲ್ ಪುಷ್ ಇಟ್ ಫರ್ದರ್. ಅವ್ರಿಗೆ ಗೊತ್ತು ಪಿಂಕ್ ಬಾಲ್ ಎಷ್ಟು ಮೂವ್ ಆಗುತ್ತೆ, ಯಾವ ಲೈನಿಗೆ ಹಾಕ್ಬೇಕು ಅಂತ. ಬಟ್ ಇಂಡಿಯನ್ಸ್ ಅಡಾಪ್ಟ್ ಮಾಡ್ಲಿಲ್ಲ. ಅವರು ಔಟ್ಸೈಡ್ ದಿ ಆಫ್ ಸ್ಟಂಪ್ 4th 5th ಸ್ಟಂಪ್ ಬಾಲ್ ಹಾಕಿ ಔಟ್ ಮಾಡಕ್ ಟ್ರೈ ಮಾಡಿದ್ರು. ಬಟ್ ಆಸ್ಟ್ರೇಲಿಯನ್ಸ್ ಅಲ್ಲಿ ಟ್ರಾವಿಸ್ ಹೆಡ್ ಒಬ್ಬ ಬಿಟ್ರೆ ಇನ್ಯಾರು ಸ್ಟ್ರೋಕ್ ಮೇಕರ್ಸ್ ಇಲ್ಲ. ಎಲ್ಲ ಡಿಫೆನ್ಸಿವ್ ಗೇಮ್ ನ ಟ್ರಸ್ಟ್ ಮಾಡ್ಕೊಂಡು ನಂಬರ್ ಆಫ್ ಬಾಲ್ಸ್ ಜಾಸ್ತಿ ಆಡ್ಕೊಂಡು ಆಮೇಲೆ ಅವರು ವೇಟ್ ಫಾರ್ ದ ಲೂಸ್ ಬಾಲ್ಸ್ ದೆನ್ ಕನ್ವರ್ಟ್ ಇಟ್. ಇಂಡಿಯನ್ಸ್ ಅಲ್ಲಿ ನಾನು ಒಳ್ಳೆ ರಿಷಬ್ ಪಂತ್ ಎಕ್ಸಾಂಪಲ್ ತಗೊಂಡ್ರೆ, ವೆರಿ ಸೆಕೆಂಡ್ ಬಾಲ್ ಆಫ್ ಡೇ 3 ಸ್ಟೆಪ್ ಔಟ್ ಆಗ್ಬಿಟ್ಟು ಸ್ಟಾರ್ಕ್ ಹೊಡಿಯಕ್ ಹೋದ್ರು. ಹೌದು. ಸೊ ಆ ಮೈಂಡ್ಸ್ IPL ಇಂಪ್ಯಾಕ್ಟ್ ಇರೋದ್ರಿಂದ, ನ್ಯಾಚುರಲ್ ಸ್ಟ್ರೋಕ್ ಮೇಕರ್ಸ್ ಇರೋದ್ರಿಂದ ದ ಲೆಂತ್ ವೇರಿಡ್. ಇಂಡಿಯನ್ಸ್ ಸ್ಟಕ್ ಟು ದಿ ಟ್ರೆಡಿಷನಲ್ ಟೆಸ್ಟ್ ಮ್ಯಾಚ್ ಲೆಂತ್. ಆಸ್ಟ್ರೇಲಿಯನ್ಸ್ ಒನ್ ಡೇ ಲೆಂತ್ ನ ಬೌಲಿಂಗ್ ಮಾಡಿದ್ರು. ರಿಸಲ್ಟ್ಸ್ ಆರ್ ಎವಿಡೆಂಟ್. ಸ್ಟ್ರೋಕ್ ಮೇಕರ್ಸ್ ಮುಂದೆ ಹಾಕಿದ್ರೆ ಔಟ್ ಆದ್ರು ಅನ್ನೋದಕ್ಕೆ ಟ್ರಾವಿಸ್ ಹೆಡ್ಗೂ ಕೊನೆಗೆ ನೋಡಿದ್ರೆ ಹಿ ಗಾಟ್ ಔಟ್ ಟು ಲೈಕ್ ಲೋವರ್ ಫುಲ್ ಟಾಸ್. ಎಲ್ಲಿ ಒಂಥರ ಶಾರ್ಟ್ ಬಾಲ್ ಇಲ್ಲ ಶಾರ್ಟ್ ಆಫ್ ಗುಡ್ ಲೆಂತ್ ಕಾಲ್ ಆಚೆ ಹಾಕ್ಬಿಟ್ಟು ಹೊಡಿಯಕ್ಕೆ ಫುಲ್ ಡಾಮಿನೇಟ್ ಮಾಡ್ತಾ ಇದ್ರು. ವೆನ್ ಫೈನಲಿ ಸಿರಾಜ್ ಹೆಡ್ ಟು ಬೋಲ್ ಒಂಥರ ಅವ್ರಿಗೆ ಒಂದು ಲೋ ಫುಲ್ ಟಾಸ್ ಬೋಲ್ಡ್ ಆಗೋರು. ಮತ್ತೆ ಇನ್ನೊಂದು ನಂಗೆ ಎಷ್ಟು ತಲೆ ಕೆಡುತ್ತೆ ಅಂದ್ರೆ, ಟ್ರಾವಿಸ್ ಹೆಡ್ ಇಂಡಿಯಾ ಮೇಲೆ ಅಷ್ಟು ಚೆನ್ನಾಗಿ ಆಡ್ತಾರೆ, ಅವ್ರ ವೀಕ್ನೆಸ್ ಇನ್ನೂ ಗೊತ್ತಾಗಿಲ್ವಾ ನಮ್ಮ ಇಂಡಿಯನ್ ಸಪೋರ್ಟ್ ಸ್ಟಾಫ್ಗೆ ಅಂತ. ಬೇರೆ ಟೀಮ್ ಅವ್ರು ಕಂಡಿಡ್ಕೊಂಡಿದ್ದಾರೆ 4th 5th ಸ್ಟಂಪ್ ಹಾಕಿದ್ರೆ ಡೆಫಿನೆಟ್ ಆಗಿ ನಿಕ್ ಮಾಡ್ತಾರೆ, ಬಿಹೈಂಡ್ ದ ಸ್ಟಂಪ್ಸ್ ಕ್ಯಾಚ್ ಬಂದೇ ಬರುತ್ತೆ ಅಂತ. ಬಟ್ ನಮ್ಮ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಅಷ್ಟು ಸಪೋರ್ಟ್ ಸ್ಟಾಫ್ ಅಷ್ಟು ಚೆನ್ನಾಗಿದ್ದು, ಅಷ್ಟು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗು, ಇನ್ನು ಏನಕ್ಕೆ ವಿ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ದ ಬ್ಯಾಟರ್ ಔಟ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಅಲ್ಲಿ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಅನಿಸ್ತದೆ ಸಚಿನ್ ನನ್ಗೆ. ಏನು ಅಂದ್ರೆ ಇವಾಗ ಆಕ್ಚುಲಿ ಟ್ರಾವಿಸ್ ಹೆಡ್ ಬಂದಾಗ ನೀವು ಬುಮ್ರಾ ಬೌಲಿಂಗ್ ಮಾಡ್ತಾ ಇದ್ದಾಗ ಅಬ್ಸರ್ವ್ ಮಾಡಿದ್ರೆ ಅದೇ ಒಂಥರ ODI ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ನಮ್ ಫೈನಲ್ಸ್ ಅಲ್ಲಿ ಮಿಸ್ ಆಗ್ತಾ ಇತ್ತು ನೋಡಿ, 3rd 4th 5th ಸ್ಟಂಪ್ ಅಲ್ಲಿ ಮಿಸ್ ಆಗ್ತಾ ಇದ್ರು. ಬಟ್ ನಮ್ಗೆ ಅದೇನು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಫುಲ್ಲರ್ ಲೆಂತ್ ಹಾಕಿ ಅವ್ರಿಗೆ ಸ್ಟಂಪ್ಸ್ ಅಟ್ಯಾಕ್ ಮಾಡಿದ್ರೆ ಪ್ರಾಬಬ್ಲಿ ಬೆಟರ್ ರಿಸಲ್ಟ್ ಸಿಗ್ತಾ ಇತ್ತೇನೋ. ಯಾಕಂದ್ರೆ ಅವ್ರಿಗೆ ಸ್ಕ್ವೇರ್ ಆಫ್ ದ ಬೌಂಡ್ರಿನೇ ಜಾಸ್ತಿ, ಸ್ಪಿನ್ನರ್ಸ್ ಸ್ಟ್ರೈಟ್ ಹೊಡೆದಿದ್ ಬಿಟ್ರೆ ಸ್ಕ್ವೇರ್ ಆಫ್ ದ ಬೌಂಡ್ರಿನೇ ಅವ್ರು ಜಾಸ್ತಿ ರನ್ಸ್ ಹೊಡಿತಾ ಇದ್ದು. ಸೊ ವಿಚ್ ಮೀನ್ಸ್ ನಾವು ವಿಕೆಟ್ಸ್ ಅಷ್ಟು ಅಟ್ಯಾಕ್ ಮಾಡ್ತಾ ಇರ್ಲಿಲ್ಲ ಅಂತ. ಬಟ್ ಯಾ ಒಂಥರ ಲೈಕ್ ಎಸ್ ಪರ್ತ್ದು ಬೌಲಿಂಗ್ ಇದೇ ಸ್ಟಕ್ ಆಗಿದ್ವಿ ಎಲ್ಲ. ಇವಾಗ ಬೌಲರ್ಸ್ ಬಗ್ಗೆ ಮಾತಾಡಿದೀವಿ. ಕ್ವಿಕ್ಲಿ ಶಿಫ್ಟಿಂಗ್ ಟು ದ ಬ್ಯಾಟಿಂಗ್. ಐ ಥಿಂಕ್ ಬ್ಯಾಟಿಂಗ್ ಪಾರ್ಟ್ ಆಫ್ ಇಟ್ ಯು ಕವರ್ಡ್ ದಟ್ ಮೋಸ್ಟ್ ಆಫ್ ಅಸ್ ಆರ್ ಸ್ಟ್ರೋಕ್ ಮೇಕರ್ಸ್. ಯಾವ್ದು ಒಂಥರ ಒಳ್ಳೆ ಬಾಲ್ ಇಂದ ಔಟ್ ಆಗಿದ್ದು ಅಂತಂದ್ರೆ ಕಡಿಮೆ ಬಾಲ್ ಆತರ ಇತ್ತು. ಲೈಕ್ ಪ್ರಾಬ್ಲಿ ಜೈಸ್ವಾಲ್ ಹಿಡಿಂಟ್ ಟೈಕ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಶುಭ್ಮನ್ ಗಿಲ್ ಅವ್ರದಂತೂ ಐ ಡೋಂಟ್ ನೋ, ಹಿ ಡಿಡ್ ಎವ್ರಿಥಿಂಗ್ ರೈಟ್. ಪ್ರಾಬಬ್ಲಿ ಹಿಡಿಂಟ್ ಅವರು ಸ್ಟ್ರೈಟ್ ಡ್ರೈವ್ ಆಡೋದ್ ಬಿಟ್ಟು ಬಾಲ್ ಬ್ಯಾಟ್ ಸುಮ್ನೆ ಹಂಗೆ ಇಡಬೇಕಾಗಿತ್ತು. ಬಟ್ 9 out of 10 times he would have connected. It is just we have to give it to Mitchell Starc for that ball. And ನಮ್ಮ ಕಿಂಗ್ ಅವ್ರದ್ದು ಗೊತ್ತೇ ಇದೆ, ಅವ್ರದ್ದು he and his ಒಂಥರ ವೀಕ್ನೆಸ್ ಆರ್ ಲವ್ ಟುವರ್ಡ್ಸ್ ಅವೇ ಗೋಯಿಂಗ್ ಬಾಲ್ ಅಂತ ಸರಿ. ಸೊ ಬ್ಯಾಟಿಂಗ್ ಅಲ್ಲಿ ಅಪ್ರೋಚ್ ಏನಪ್ಪ, ಲೈಕ್ ಒಂಥರ ಆಡಿದ್ರೆ ಲೈಕ್ ನೀವೇ ಹೇಳಿದ್ರಿ ಒಂಥರ ಅಲ್ಲಾಡಿ ಮತ್ತೆ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಏನಾಗಿತ್ತು ಅದೇ ತರ ಬಂದು ಕೂತಿದೀವಿ ಅಂತ. ಬ್ಯಾಟಿಂಗ್ ಅಲ್ಲಿ ಏನಾದ್ರೂ ಅಪ್ರೋಚ್ ಚೇಂಜ್ ಆಯ್ತಾ? ವಾಸ್ ಇಟ್ ರಿಕ್ವೈರ್ಡ್ ಫಾರ್ ಅಸ್ ಟು ಮೇಕ್ ಸೋ ಮೆನಿ ಚೇಂಜಸ್ ಟು ದ ವಿನ್ನಿಂಗ್ ಕಾಂಬಿನೇಷನ್? ಸಿ, 2 ಚೇಂಜ್ ಅಂತೂ ಆಬ್ವಿಯಸ್ ಇತ್ತು. ಒಂದು ರೋಹಿತ್ ಶರ್ಮಾ ಕಮಿಂಗ್ ಇನ್ ಆಸ್ ಫುಲ್ ಟೈಮ್ ಕ್ಯಾಪ್ಟನ್ ಆಡ್ಲೇಬೇಕು. ಶುಭ್ಮನ್ ಗಿಲ್ ವಿತ್ ಹಿಸ್ ರನ್ಸ್ ರೆಕಾರ್ಡ್ಸ್ and the way he plays, obviously those were the obvious 2 choices. But the third choice ನನಗೆ ಇನ್ನೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ. ಅದು ಏನಕ್ಕೆ ಮಾಡಿದ್ರು, ವೈ ಡು ಯು ಹ್ಯಾಡ್ ಟು ಚೇಂಜ್? ಒಂದು ಲೆಫ್ಟ್ ಹ್ಯಾಂಡ್ ಆಪ್ಷನ್ ಇತ್ತು. ಫಸ್ಟ್ ಟೆಸ್ಟ್ ಅಲ್ಲಿ ಚೆನ್ನಾಗೇ ಮಾಡ್ಕೊಟ್ಟಿದ್ದಾರೆ, 4 ವಿಕೆಟ್ ಎತ್ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಅಲ್ಲಿ ಹಿಯರ್ ಅಂಡ್ ದೇರ್ ರನ್ಸ್ ಆಡ್ಕೊಟ್ಟಿದ್ದಾರೆ. ದಟ್ ಚೇಂಜ್ ವಾಸ್ ನಾಟ್ ನೆಸೆಸರಿ ಅಂತ ನನಗನ್ನಿಸ್ತು. ರೆಫರ್ ಮಾಡ್ತಾ ಇರೋದು ಅಶ್ವಿನ್ ಕಮಿಂಗ್ ಇನ್ ಟರ್ಮ್ಸ್ ಆಫ್ ಹೌದು, ಎಕ್ಸಾಕ್ಟ್ಲಿ. ಗೋಯಿಂಗ್ ಬೈ ದ ಪಾಸ್ಟ್ ರೆಕಾರ್ಡ್ಸ್, ಎಸ್ ಅಶ್ವಿನ್ ಹ್ಯಾಸ್ ಡನ್ ವೆಲ್. ಬಟ್ ನ್ಯೂಜಿಲೆಂಡ್ ಸೀರೀಸ್ ಇಂದ ನಾವು ಕನ್ಸಿಡರ್ ಮಾಡಿದ್ರೆ ಅವ್ರದ್ದು ಹಿ ಇಸ್ ಟೋಟಲಿ ಲಾಸ್ಟ್. ಟರ್ನಿಂಗ್ ಟ್ರ್ಯಾಕ್ಸ್ ಅಲ್ಲಿ ವಿಕೆಟ್ ಸಿಗ್ತಾ ಇಲ್ಲ. ಈಸ್ ನಾಟ್ ಏಬಲ್ ಟು ಸ್ಕೋರ್ ರನ್ಸ್, ಈಸ್ ನಾಟ್ ಏಬಲ್ ಟು ಗೆಟ್ ವಿಕೆಟ್ಸ್. ಸ್ಟ್ರೈಟ್ ಅವೇ ಅವ್ರಿಗೆ ಆಸ್ಟ್ರೇಲಿಯಾ ಕರ್ಕೊಂಡ್ ಬಂದ್ಬಿಟ್ಟು, ಇಲ್ಲ ನೀವು ಆಡ್ಲೇಡ್ ಅಲ್ಲಿ ಆಡ್ತೀರಾ, ನೀವು ಇಲ್ಲಿ ಚೆನ್ನಾಗಿ ವಿಕೆಟ್ ಎತ್ತೀರಾ, ವಿಕೆಟ್ ಎತ್ಕೊಡಿ ನಂಗೆ. ವಾಷಿಂಗ್ಟನ್ ಸುಂದರ್ ಕಾನ್ಫಿಡೆನ್ಸ್ ಏನಾಗುತ್ತೆ? ನಾನು ಇಷ್ಟು ಚೆನ್ನಾಗಿ ಮಾಡು, ಐ ಆಮ್ ನಾಟ್ ಏಬಲ್ ಟು ಮೇಕ್ ಇಟ್ ಟು ದ 11 ಅಂದ್ರೆ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ವಿಲ್ ಗೋ ಡೌನ್. ಹೇಳಿ ನನ್ಗೇನ್ ಅನಿಸ್ತು ಅಂದ್ರೆ, ನೀವ್ ಸಚಿನ್ ಹೇಳ್ದಂಗೆ ಅದ್ ಎರಡಂತೂ ಆಬ್ವಿಯಸ್ ಚೇಂಜಸ್ ಇತ್ತು. ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಕಮಿಂಗ್ ಬ್ಯಾಕ್ ಅಂಡ್ ಶುಭ್ಮನ್ ಗಿಲ್ ಸ್ಟೆಪಿಂಗ್ ಇನ್ಸೈಡ್ ಆಸ್ ಎ ನಂಬರ್ 3, ಅದಿದ್ದೇ ಇತ್ತು. ಅಂಡ್ ತುಂಬಾ ಜಾಸ್ತಿ ಆ ಪರ್ಟಿಕ್ಯುಲರ್ ಚೇಂಜಸ್ ಇಂದ ಇಂಪ್ಯಾಕ್ಟ್ ಆಗ್ಬಾರ್ದಿತ್ತು. ಯಾಕೆಂದ್ರೆ ಇವಾಗ ರೋಹಿತ್ ಶರ್ಮಾ ಬಂದ ತಕ್ಷಣ ಅವರು
ಲುಕಿಂಗ್ ಅಟ್ ರಾಹುಲ್ ಮತ್ತೆ ಜೈಸ್ವಾಲ್ ಆಡ್ತಾ ಇದ್ದಿದ್ ನೋಡಿ, ಇಲ್ಲ ನಾನು ಓಪನಿಂಗ್ ಮಾಡಲ್ಲ ಅಂತ ಕೆಳಗಡೆ ಎನಿವೇಸ್ ಸ್ಯಾಕ್ರಿಫೈಸ್ ಮಾಡಿ ಕೆಳಗಡೆ ಹೋದ್ರು. ಸೊ ವಿಚ್ ಮೀನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿಲ್ಲ, ಓಪನರ್ಸ್ ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಂಬರ್ 3 ನೀವು DDP ಬಂದಿದ್ದು ಲಾಸ್ಟ್ ಮ್ಯಾಚ್, ಅವ್ರಿಗೆ ಅಷ್ಟೊಂದು ಒಳ್ಳೆ ಸ್ಟಾರ್ಟ್ ಇರ್ಲಿಲ್ಲ, ಅವ್ರು ಕಾಂಟ್ರಿಬ್ಯೂಟ್ ಏನೋ ಮಾಡ್ಲಿಲ್ಲ. ಸೊ ಗಿಲ್ ರಿಪ್ಲೇಸಿಂಗ್ DDP ಅಷ್ಟೊಂದು ಇಂಪ್ಯಾಕ್ಟು ಆಗಿರ್ಲಿಲ್ಲ. ಅಂಡ್ ನಾವು ಸ್ಟಾರ್ಟಿಂಗ್ ಅವರು ಗಿಲ್ ಬಂದ ತಕ್ಷಣ ಅವ್ರು ಕಾನ್ಫಿಡೆಂಟ್ ಆಗಿ ಆಡಿದ್ ನೋಡಿದ್ರೆ ಆಬ್ವಿಯಸ್ಲಿ ಹಿ ವಾಸ್ ನೆವರ್ ಔಟ್ ಆಫ್ ಟಚ್. ತುಂಬಾ ಕಾನ್ಫಿಡೆಂಟ್ ಆಗಿ ಫ್ರಂಟ್ ಫುಟ್ ಬಂದ್ರು ಅವರು. ಹಿ ವಾಸ್ ವೆರಿ ಫ್ಲೂಯೆಂಟ್. ಸೊ ರನ್ಸ್ ಬರ್ತಿರ್ಲಿಲ್ಲ ಅಂತಲ್ಲ, ಆರಾಮಾಗಿ ಆಡಿದ್ರು. ಆ ಪರ್ಟಿಕ್ಯುಲರ್ ರಾಹುಲ್ ಮತ್ತೆ ಗಿಲ್ದು ಪಾರ್ಟ್ನರ್ಶಿಪ್ ಆಕ್ಚುಲಿ ಕನ್ಸರ್ನಿಂಗ್ ಆಗಿತ್ತು ಆಸ್ಟ್ರೇಲಿಯಾ ಅವ್ರಿಗೆ, ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿ ಆಡ್ತಾ ಇದ್ರು. ಅದೇ ಪರ್ಟಿಕ್ಯುಲರ್ ಇದ್ರಲ್ಲಿ ನೀವು ಸ್ಟಾರ್ಕ್ ಬೌಲಿಂಗ್ ನೋಡಿದ್ರೆ ಒಂಥರ ಅವ್ರ ಲೆಂತ್ ಎಲ್ಲ ಅಗೇನ್ ಸ್ವಲ್ಪ ಶಿಫ್ಟ್ ಆಗ್ತಿತ್ತು. ವಿ ವರ್ ಏಬಲ್ ಟು ಸ್ಕೋರ್ ರನ್ಸ್ ಆಲ್ಸೋ. ಅಲ್ಲಿಂದ ಅವರು ಏನೋ ಮುಂದಕ್ಕೆ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿಲ್ಲ. ಸೊ ಅಲ್ಲೇನಾಯ್ತು, ಒಂದು ಒಳ್ಳೆ ಬಾಲು ಅಥವಾ ಮೇ ಬಿ ರಾಹುಲ್ ಬಿಡ್ಬೋದಿತ್ತು ಆ ಬಾಲ್ನ, ಯಾಕೆಂದ್ರೆ ಹೆಂಗಿದ್ರು ಆಂಗಲ್ ಹೋಗ್ತಾ ಇತ್ತು. ಬಟ್ ಭಾರ್ಗವ್ ಹೇಳ್ದಂಗೆ ಅದು ತುಂಬಾ ಶಾರ್ಟ್ ಆಫ್ ಲೆಂತ್ ಇರಲಿಲ್ಲ, ತುಂಬಾ ಫುಲ್ ಇರಲಿಲ್ಲ, ಒಂಥರ ಗುಡ್ ಲೆಂತ್ ಅಲ್ಲಿ ಏನು ಮಾಡಕ್ ಆಗ್ಲಿಲ್ಲ, ನಿಕ್ ಮಾಡಿದ್ರು. ಅದಾದ್ಮೇಲೆ 3 ವಿಕೆಟ್ ಬಿತ್ತಲ್ಲ, ದಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಅನ್ಸ್ತು ನಂಗೆ. ಸೊ ಆಲ್ ಆಫ್ ಎ ಸಡನ್ ಚೆನ್ನಾಗಿ ಆಡ್ತಾ ಇದ್ದವರು ನೀವು ಇದ್ರಲ್ಲಿ ಕೂತ್ಕೊಂಡಾಗ, ಪವಿಲಿಯನ್ ಅಲ್ಲಿ ಕೂತಾಗ ಇವರಿಬ್ರು ಆಡ್ತಿದ್ದಾಗ ಆಬ್ವಿಯಸ್ಲಿ ತುಂಬಾ ಕಾನ್ಫಿಡೆನ್ಸ್ ತಗೊಂತೀವಿ. ಆ ಕಾನ್ಫಿಡೆನ್ಸ್ ತಗೊಂಡು ಎಲ್ಲೋ ಏನಾಯ್ತು, ನೀವು ಕೊಹ್ಲಿ ಬಂದ ತಕ್ಷಣ ಅವರು ಇವರಿಬ್ರು ಚೆನ್ನಾಗಿ ಆಡಿದಾರಪ್ಪ, ನಾವು ಆರಾಮಾಗಿ ಆಡ್ಬೋದು ಅಂತ ಹಿ ಆಲ್ಸೋ ಸ್ಟಾರ್ಟೆಡ್ ಆಫ್ ಪಾಸಿಟಿವ್ಲಿ, ಜಾಸ್ತಿ ಶಾರ್ಟ್ಸ್ ಆಡಕ್ ಟ್ರೈ ಮಾಡಿದ್ರು. ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಟೆಸ್ಟ್ ಮ್ಯಾಚ್ ಟು ದಿಸ್ ಟೆಸ್ಟ್ ಮ್ಯಾಚ್ ಏನಾಯ್ತು ಅಂದ್ರೆ, ಅಲ್ಲಿ ಸ್ವಲ್ಪ ಟೈಮ್ ಕೊಟ್ರು. ಸೆಕೆಂಡ್ ಇನ್ನಿಂಗ್ಸ್ ನೋಡಿದಾಗ ಏನು ನಾವು ಡಿಫ್ರೆನ್ಸ್ ಮಾತಾಡಿದ್ವಿ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲೂ. ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಏನು ಅಂದ್ರೆ ಪುಷ್ ಮಾಡ್ತಾ ಇದ್ರು ತುಂಬಾ, ಅದಕ್ಕೆ ವಿಕೆಟ್ಸ್ ಕೊಟ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪುಷ್ ಮಾಡೋದು ಕಡಿಮೆ ಮಾಡಿದ್ರು, ಟೈಮ್ ಸ್ಪೆಂಡ್ ಮಾಡಕ್ ಜಾಸ್ತಿ ಮಾಡಿದ್ರು, ಅವಾಗ ರನ್ಸ್ ಆಟೋಮೆಟಿಕ್ ಆಗಿ ಬಂತು ಎಲ್ಲಾರ್ಗು. ಇಲ್ಲೇನಾಗೋಯ್ತು, ಇವರಿಬ್ರು ತುಂಬಾ ಚೆನ್ನಾಗಿ ಆಡಿದ್ರಲ್ಲ ಅನ್ಬಿಟ್ಟು ನೆಕ್ಸ್ಟ್ ಬರೋರೆಲ್ಲ ಆರಾಮಾಗಿ ರನ್ ಸಿಗ್ಬೋದು ಅಂತ ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ಟೂ ಮೆನಿ ಶಾಟ್ಸ್. ಸೊ ವಿಚ್ ರಿಸಲ್ಟೆಡ್ ಇನ್ ವಿ ಗಿವಿಂಗ್ ಅವೇ ವಿಕೆಟ್ಸ್. ಓಕೆಪ್ಪ, ನೀವಿಬ್ರು ಒಂದ್ ಹೇಳಿದ್ರಿ ಒಂದ್ ಮಾತು, ಇದೊಂದ್ ಸ್ವಲ್ಪ ಆಫ್ ದ ಇದು ಹೋಗೋ ಟಾಪಿಕ್ ಅಂತ ಅಳ್ದಿದ್ರು ಚೇಂಜ್ ಇನ್ ಮೈಂಡ್ ಸೆಟ್ ತರಬೇಕಾ ಅನ್ನೋದಕ್ಕೆ ಒಂದು ಕ್ವೆಶನ್ ಇದೆ ನನ್ಗೆ. ಆಬ್ವಿಯಸ್ ಚಾಯ್ಸ್ 2 ಮಾಡ್ಲೇಬೇಕಾಗಿತ್ತು ಅಂತಂದ್ರಲ್ಲ, ಗಿಲ್ಲು ಅವ್ರು ನಂಬರ್ 3 ಆಡ್ತಾ ಇದ್ದು ಆಬ್ವಿಯಸ್ ಚಾಯ್ಸ್ ಬಂದ್ರು. ರೋಹಿತ್ ಶರ್ಮಾ ಇಸ್ ಅನ್ ಓಪನಿಂಗ್ ಬ್ಯಾಟರ್. He has cemented it place, saying I will open the batting for India. ನಮ್ಗೆ ಗೊತ್ತು, ನಮ್ದೇ ಪಾಡ್ಕಾಸ್ಟ್ ಲಾಸ್ಟ್ ಟೈಮ್ ಹೇಳಿದ್ರು, ಈಗ ರೋಹಿತ್ ಶರ್ಮಾ ಅವ್ರು ಬಂದು 6 ಆಡಿದ್ರೆ ಹೋಪ್ಫುಲಿ ಏನು ಚೇಂಜ್ ಮಾಡಬಾರ್ದು ಟಾಪ್ ಆರ್ಡರ್ ಅಲ್ಲಿ ಅಂತ ಅನ್ಕೊಂಡು ವಿ ಎಕ್ಸ್ಪೆಕ್ಟೆಡ್ ದಟ್ ಹಂಗಾಗತ್ತೆ ಅಂತ ಹಂಗೆ ಮಾಡಿದ್ರು. ಬಟ್ ನೀವ್ ಇನ್ನೊಂದು ಪಾಯಿಂಟ್ ಸಚಿನ್ ಹೇಳ್ದಂಗೆ, ಇವಾಗ ವಾಷಿಂಗ್ಟನ್ ಸುಂದರ್ದು ಏನ್ ಮೈಂಡ್ ಸೆಟ್ ಆಗತ್ತೆ, ಇವಾಗ ಅಶ್ವಿನ್ ಕರ್ಕೊಂಬಂದ್ರೆ ನಾನು ಏನ್ ತಪ್ಪು ಮಾಡಿದೆ ಅನ್ನೋದಕ್ಕೆ ಆತರ ಮಾತು ಬಂದಾಗ, ಸಿಮಿಲರ್ಲಿ ಬರೀ ಒಂದು ಕ್ಯಾಪ್ಟನ್ಸಿ ಅನ್ನೋ ಸ್ಕಿಲ್ ಸೆಟ್ ಇಟ್ಕೊಂಡು ನೀವು ಟೀಮ್ ಅಲ್ಲಿ ಯಾವ್ದೇ ಪೊಸಿಷನ್ ಆದ್ರೂ ಆಡಿಸ್ತೀರಾ? ಕ್ಯಾಪ್ಟನ್ ಅವರು ಅನ್ನೋ ಒಂದೇ ಮಾತಿಗೋಸ್ಕರ ಅವ್ರು ಆಡ್ಲೇಬೇಕಾ? ಫಿಟ್ ಆಗ್ತಾ ಇಲ್ಲ ನನ್ನ ಟೀಮ್ ಅಲ್ಲಿ ಅಂತಂದ್ರೆ, ಹಿಂದಿನ ಟೆಸ್ಟ್ ನಾವು ಗೆದ್ದಿದೀವಿ ಅಂತಂದ್ರೆ, ನಾನು ಪ್ರಾಬಬ್ಲಿ I will only play if it is required for me to open the innings. Otherwise, I will take a bold step. I will be with the team. I will not play. When will this mindset change? And will it change ever? Or ನಾನು ಯೋಚನೆ ಮಾಡ್ತಾರ ತಪ್ಪ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಗೆ ಸ್ಟ್ಯಾಂಡರ್ಡ್ ಆಗಿ ಇವಾಗ ನಂಬರ್ 6 ಅಲ್ಲಿ ಯಾರು ಆಡ್ತಾರೆ ಅಂತ ಅನ್ಕೊಡಿ. KL ರಾಹುಲ್ ಆಡ್ಬೋದು ಅನ್ಕೊಂಡಿದ್ವಿ. ಅವ್ರು ಇವಾಗ ಓಪನಿಂಗ್ ಹೋಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ. ಅವ್ರು ಮುಂಚೆನೂ ಆಡಿದರೆ ಸೆಟ್ಲ್ ಆದ್ರು. ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್ ಇಬ್ರು ನಾವು ಕರ್ಕೊಂಡು ಹೋಗಿರೋದೆ ನೀವು ನಂಬರ್ 6 ಪೊಸಿಷನ್ ಅಲ್ಲಿ ಬ್ಯಾಟಿಂಗ್ ಆಡ್ತೀರಾ ಅಂತ. ಇವಾಗ ಸಡನ್ ಆಗಿ ನಮ್ಗೆ ಬಂದ್ಬಿಟ್ಟು ಓಪನಿಂಗ್ ಅಲ್ಲೇ ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ರನ್ ಸಿಗ್ತಾ ಇಲ್ಲ, ಕೆಳಗಡೆ ಬಂದ್ಬಿಟ್ಟು ನಾನು ಏನಾರ ಚೇಂಜ್ ಮಾಡ್ತೀನಿ ಇದು ಅನ್ನೋದಕ್ಕೆ. ಐ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಇಫ್ ವಿ ಹ್ಯಾಡ್ ಅದರ್ ಸ್ಕಿಲ್ ಅಪಾರ್ಟ್ ಫ್ರಮ್ ಬ್ಯಾಟಿಂಗ್, ಸೇಯಿಂಗ್ ಬೌಲಿಂಗು ಆಗ್ತಾರೆ, ಇವ್ರ ನೆಸೆಸಿಟಿ ಇದೆ ನಮ್ ಟೀಮ್ಗೆ ಅಂತ. ಪ್ಯೂರ್ಲಿ ಅಂಡ್ ಬ್ಯಾಟರ್ ಕ್ಯಾಪ್ಟನ್ ನಿಮ್ಗೆ ಲಾಸ್ಟ್ ಮ್ಯಾಚ್ ಸೋತೋಗಿದ್ರೆ ಅವ್ರ ಕ್ಯಾಪ್ಟನ್ಸಿ ಏನೋ ವ್ಯಾಲ್ಯೂ ಆಡ್ ಮಾಡತ್ತೆ ಅನ್ನೋ ತರ ಆಗಿದ್ರೆ ಐ ವುಡ್ ಹ್ಯಾವ್ ಸ್ಟಿಲ್ ಅಗ್ರೀಡ್. ಅದನ್ನೆಲ್ಲ ಪಕ್ಕ ಇಟ್ಬಿಟ್ಟು ನಾನ್ ಕೇಳ್ತಾರೆ ಕ್ವಶನ್ ಸಿಂಪಲ್, ಇವಾಗ ಆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ಕೊಂಡು ನಾನು ಕ್ಯಾಪ್ಟನ್ ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾರ್ದನ್ನ ಬೇರೆ ಸ್ಪಾಟ್ ಅನ್ನು ತಗೊಂಡು ಆಡ್ತೀನಾ? ಸಚಿನ್, ಇಬ್ರು ಆಲ್ 3 of us have been captaining the team in different ಇದು. ನಮ್ ಎಕ್ಸ್ಪೀರಿಯನ್ಸ್ ಇಂದ ನಾವ್ ಹೇಳೋಣಪ್ಪ, ಏನ್ ಮಾಡ್ತಿದ್ರಿ ನೀವು? ಸಚಿನ್, ನೀವೇ ಹೇಳಿ.
ಕ್ಯಾಪ್ಟನ್ ಅಂತ ಅನೌನ್ಸ್ ಆದ್ಮೇಲೆ ದ ಟೀಮ್ ಇಸ್ ಆಲ್ರೆಡಿ ದೇರ್. ಬ್ಯಾಟಿಂಗ್ ಪೊಸಿಷನ್ ಇಂದ ಐ ಮೈಟ್ ನಾಟ್ ಸಿಟ್ ಔಟ್. ಐ ಹ್ಯಾವ್ ಟು ಟ್ರಸ್ಟ್ ಮೈ ಟಾಪ್ 5 ಟು ಟೇಕ್ ಮಿ ಟು 80 overs. ನನಗೆ 80 overs ವರೆಗೂ ಆಡ್ಕೊಟ್ರೆ ನಂಬರ್ 6 ಬರೋನ್ ಅಗೇನ್ ನ್ಯೂ ಬಾಲೇ ಆಡೋದವ್ರು. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದಾಗ KL ರಾಹುಲ್ ಏನಿಗೆ ನಂಬರ್ 6 ಫಿಟ್ ಮಾಡಿದೀವಿ ಅಂದಾಗ್ಲೂ ಅದೇ ರೀಸನ್ ಕೊಟ್ಟಿದ್ದು. ಟಾಪ್ 5 75 to 80 overs ಆಡ್ಕೊಡ್ತಾರೆ. ನಂಬರ್ 6 ನಂಬರ್ 7 ಅವರು ನ್ಯೂ ಬಾಲ್ ಎಕ್ಸ್ಪೋಸ್ ಆಗ್ತಾರೆ. ಅವಾಗ ನಮ್ಗೆ KL ರಾಹುಲ್ ಬೇಕು ಸ್ಟೆಬಿಲೈಸ್ ಮಾಡಕ್ಕೆ ಇನ್ನಿಂಗ್ಸ್ ನ ಅಂತ. ಸೊ ಸೇಮ್ ಥಾಟ್ ಪ್ರೊಸೆಸ್ ಅಲ್ಲಿ ರೋಹಿತ್ ಶರ್ಮಾನು ಫಿಟ್ ಆಗಿದ್ದು. ಈಗ ನೀವು ಹೇಳಿದ್ರಿ ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್, ರೋಹಿತ್ ಶರ್ಮಾ. ಅಬ್ವಿಯಸ್ ಚಾಯ್ಸ್ ರೋಹಿತ್ ಶರ್ಮಾಗೆ ಹೋಗ್ತೀವಿ ನಾವು, ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಸಿಷನ್, ಬಿಕಾಸ್ ದಿ ಇಂಪ್ಯಾಕ್ಟ್ ಹಿ ಹ್ಯಾಸ್ ಆನ್ ದ ಗೇಮ್. ಅವ್ರ ಇಂಪ್ಯಾಕ್ಟ್, ರನ್ ಸ್ಕೋರಿಂಗ್ ಅಬಿಲಿಟಿ ಎಲ್ಲ ಕರೆಕ್ಟ್ ಆಗಿದೆ. ರನ್ಸ್ ಬಂದ್ರೆ ಈ ಡಿಸಿಷನ್ ಅವ್ರ ಇನ್ಕ್ಲೂಷನ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. 5 ಜನ ಟಾಪ್ 5 ಅವರು ನಾವು 75 overs ವರೆಗೂ ನಮ್ಗೆ ಬ್ಯಾಟಿಂಗ್ ಆಡ್ತಾನೆ ಕೊಟ್ಟಿದ್ರೆ, ಪರ್ತ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾಡಿದ ತರ ಮಾಡ್ಕೊಟ್ಟಿದ್ರೆ ನಮ್ಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ರೋಹಿತ್ ಶರ್ಮಾ ಹಾಗೆ ನ್ಯೂ ಬಾಲ್ಗೆ ಬರ್ತಾ ಇದ್ರು. ಅವ್ರ ಕಾನ್ಫಿಡೆನ್ಸೇ ಬೇರೆ ಇರ್ತಾ ಇತ್ತು. ಇವಾಗ ಅವ್ರು ಬಂದಿದ್ದು ಟ್ವೈಲೈಟ್ ಅಲ್ಲಿ. ಇಟ್ಸ್ ಡಿಫಿಕಲ್ಟ್ ಫಾರ್ ಹಿಮ್. ಆಸ್ಟ್ರೇಲಿಯಲ್ಲಿ ಈಗ ರೀಸೆಂಟ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಅಷ್ಟು ಪ್ರಾಕ್ಟೀಸ್ ಎಕ್ಸ್ಪೋಜರ್ ಇಲ್ಲ, ಪ್ರಾಕ್ಟೀಸು ಮಾಡಿಲ್ಲ. ಸಡನ್ ಆಗಿ ಬಂದು ಟ್ವೈಲೈಟ್ ಅಲ್ಲಿ ಬಾಲ್ ಸೈಟ್ ಆಗೋದೇ ಕಷ್ಟ. ಅವ್ರ ಡಿಸ್ಮಿಷನ್ಸ್ ನೋಡಿದ್ರೆ ಓವರ್ ಅ ಪೀರಿಯಡ್ ಆಫ್ 2 years ಮೀಡಿಯಂ ಪೇಸರ್ಸ್ಗೆ ಆಫ್ ಸ್ಟಂಪ್, ಟಾಪ್ ಆಫ್ ಸ್ಟಂಪೇ ಹೊಡೆದಿರೋದು ಎಲ್ಲ ಬಾಲು. ಸೊ ಅದೇ ಮೇಜರ್ ಪ್ರಾಬ್ಲಮ್ ಆಗಿರೋದು. ಸೊ ಅವ್ರ ಇನ್ಕ್ಲೂಷನ್ ಬಗ್ಗೆ ನಾನು ಡಿಬೇಟ್ ಮಾಡಲ್ಲ. ಇಟ್ ವಾಸ್ ಅ ರೈಟ್ ಇನ್ಕ್ಲೂಷನ್ ಬಿಕಾಸ್ ದ ಇಂಪ್ಯಾಕ್ಟ್ ಹಿ ಹ್ಯಾಸ್ ಹ್ಯಾಡ್ ಆನ್ ದ ಗೇಮ್. He has had on Yeah, I mean, is what you are saying. Adarshi, ಒಂದೇ ಒಂದು ನಿಮಿಷ ನಾನು ಲೈಕ್ ಬರ್ತೀನಿ. He has had on a game ಅನ್ನೋದು ಅದೇ ಹೇಳ್ತಾ ಇದೆಯಾ? ಸಿ ಟೆಸ್ಟ್ ಮ್ಯಾಚ್ ಅಲ್ಲಿ ಆರ್ ಲಾಂಗರ್ ಫಾರ್ಮ್ಯಾಟ್ ಅಲ್ಲಿ ನಿನ್ಗೆ 1 innings ಆಡ್ಬಿಟ್ಟು ನಾವು ಹೀರೋ ಅನ್ಕೊಳಕ್ ಆಗಲ್ಲ. ಅಟ್ಲೀಸ್ಟ್ ವಾಟ್ ಐ ಫೀಲ್ ಇಸ್ ವಿ ನೀಡ್ ಕನ್ಸಿಸ್ಟೆನ್ಸಿ. ಈವನ್ ಇಫ್ ಯು ಆರ್ ಹಿಟ್ಟಿಂಗ್ 40s, 50s, 60s, ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್. ಇವಾಗ ನಮ್ಗೆನೆ, ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ವಾಟ್ ಎವರ್ Rohit Sharma has achieved, he has won us the World Cup. We are not saying Rohit Sharma is criticizing Rohit Sharma as a batter, or we are not questioning arhatenu illa namge our cricketing ability ಬಗ್ಗೆ. ನಾವು ಹೇಳ್ತಾ ಇರೋದು, when will they take that call saying okay ನಾನು ಕನ್ಸಿಸ್ಟೆಂಟ್ ಆಗಿ ನಾನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಬೇರೆ ಅವರಿಗೆ ಬಿಟ್ಕೊಡೋಣ ಅನ್ನೋದು ಆ ಥಾಟ್ ಬರತ್ತಾ? ಇನ್ಮೇಲೆ ಈ ಮ್ಯಾಚಿಗೆ ಬರ್ಬೇಕಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ, ಆಗೋಗಿದೆ. ಇವಾಗ ಹಂಗೆ ನೀವ್ ಹೇಳ್ದಂಗೆನೆ ನಾನು ಅದನ್ನೇ ನೋಡ್ತಾ ಇದ್ದೆ, ಒಂಥರ ರೀಲ್ಸ್ ಅಲ್ಲೂ ನೋಡ್ತಾ ಇದ್ರೆ ಕನ್ಸಿಸ್ಟೆಂಟ್ ಆಗಿ ಆ ಮಿಡ್ಲ್ ಇಂದ ಆಫ್ ಮೂವ್ ಆಗ್ತಾರ, ಬಾಲ್ಗೆ ಬೀಟ್ ಆಗ್ತಾನೆ ಇದಾರೆ. ಆಬ್ವಿಯಸ್ಲಿ ವಿತ್ ಟೈಮ್ ನಮ್ದು ಎಲ್ಲ ನಮಗೂ ಗೊತ್ತು, ನಾವು ಆಡ್ತಾ ಇರೋದ್ರಿಂದ ವಿ ಆರ್ ಆಲ್ಸೋ ನಿಯರಿಂಗ್ 40s. ಅವರ್ ಐಸೈಟ್ ಡ್ರಾಪ್ ಆಗತ್ತೆ, ಅಷ್ಟು ಜಡ್ಜ್ಮೆಂಟ್ ಇರಲ್ಲ ನಮ್ಗೆ ಬಾಲ್ದು ಎಷ್ಟು ಮೂವ್ ಆಗ್ತಾ ಇದೆ ಅಂದ್ರೆ. ನಮ್ದು ಬ್ಯಾಟ್ ಸ್ಪೀಡ್ ಏನಿರತ್ತೋ ಆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಲ್ಯಾಕ್ ಆಗ್ತಾ ಇರತ್ತೆ. ಸೊ ಆರ್ ವಿ ಎಕ್ಸ್ಪೆಕ್ಟಿಂಗ್ ರೋಹಿತ್ to retire anytime soon? ದರ್ಶಿ ಏನ್ ಅನ್ಸುತ್ತೆ? ರಿಟೈರ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಇಬ್ರು ಹೇಳಿದ ಪಾಯಿಂಟ್ಗುನು ಇಟ್ ಇಸ್ ನಾಟ್ ಅಬೌಟ್ ವೆದರ್ ಅವರು ಮಾಡಿರೋ ಇಷ್ಟ ದಿನ ಆಡಿರೋದು ವೈಟ್ ಬಾಲ್ ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ಮೇ ಬಿ ಪ್ರೀವಿಯಸ್ಲಿ ನಂಬರ್ 6 ಆಡಿ ಅವರು ಕಾಂಟ್ರಿಬ್ಯೂಷನ್ ಅದೆಲ್ಲ ಸೈಡ್ ಇಟ್ರೆ, ಈ ಪರ್ಟಿಕ್ಯುಲರ್ ಸಿಚುಯೇಷನ್, ಇವಾಗಿರೋ ಟೀಮ್ ಸಿಚುಯೇಷನ್, ಫಸ್ಟ್ ಟೆಸ್ಟ್ ಅಷ್ಟು ಚೆನ್ನಾಗಿ ಗೆದ್ದ ಮೇಲೆ ಸಚಿನ್ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಸೊ ಪಿಂಕ್ ಬಾಲ್ ಅಲ್ಲಿ ಬಂದ್ರು, ಟ್ವೈಲೈಟ್ ಅಲ್ಲಿ ಬಂದ್ರು. ಸೊ ವಿ ನೋ, ನಾನು ಆಲ್ರೆಡಿ ಒಂದು ಡಿಸಿಷನ್ ಏನು ಅಂದ್ರೆ, ನನ್ನ ಕಂಫರ್ಟ್ ಝೋನ್ ವಿಚ್ ಇಸ್ ಓಪನಿಂಗ್, ಅಲ್ಲಿಂದ ನಾನು ನಂಬರ್ 6 ಹಾಕೊಂತಾ ಇದ್ದೀನಿ. ಒಂದು ಸ್ಯಾಕ್ರಿಫೈಸ್. ಸೆಕೆಂಡ್ ಇಸ್ ಪಿಂಕ್ ಬಾಲ್ ಇಟ್ ಸೆಲ್ಫ್ ಇಸ್ ಅನದರ್ ಚಾಲೆಂಜ್ ಕಂಪೇರ್ ಟು ಏನೋ ಇದ್ರದ್ದು ಅಲ್ವಾ, ನಿಮ್ದು ಅಲ್ಲ, ಇದು ಇಂಟರ್ನೆಟ್ ಏನೋ ಆಯ್ತು, ಸಾರಿ, ಇಂಟರ್ನೆಟ್ ಏನೋ ಎಲ್ಲಾರ್ದು ಇದಾಗೋಗಿತ್ತು. ಸೊ ಪಿಂಕ್ ಬಾಲ್ ಕಂಪೇರ್ ಟು ರೆಡ್ ಬಾಲ್ ಮಚ್ ಡಿಫಿಕಲ್ಟ್. ಸೊ ಇದ್ರಲ್ಲಿ ನೀವ್ ಹೇಳೋದು ಪಾಯಿಂಟ್ ಏನು ಅಂದ್ರೆ, ಕಾಲ್ ತಗೊಳಕ್ ಆಗಲ್ವಾ? ಬೀಯಿಂಗ್ ಎ ಸೀನಿಯರ್ ಮೋಸ್ಟ್ ಕ್ರಿಕೆಟರ್, ನಾನು ಲೆಟ್ ಮಿ ಗೆಟ್ ಇನ್ ಟು ದ ಟೀಮ್ ವೆನ್ ಐ ಆಮ್ ಕಂಫರ್ಟಬಲ್. ಆ ಸಿಚುಯೇಷನ್ ಒಳಗಡೆ ಹೋಗೋಣ. ಈ ತರ ನಾನು ಆ ಡಿಫಿಕಲ್ಟ್ ಸಿಚುಯೇಷನ್ ಹಾಕೊಂಡು ಟೀಮ್ನು ಡಿಫಿಕಲ್ಟ್ ಸಿಚುಯೇಷನ್ ಹಾಕ್ಬಿಟ್ಟು ವಾಟ್ ವಿಲ್ ಹ್ಯಾಪನ್ ಟು ದ ರಿಸಲ್ಟ್ ಅನ್ನೋದು ಯಾವಾಗ ಥಿಂಕ್ ಮಾಡ್ತಾರೆ? ದಟ್ ಇಸ್ ಎ ವೆರಿ ವೆರಿ ಗುಡ್ ಪಾಯಿಂಟ್ ಅಲ್ವಾ? ಸೊ ಆಯ್ತು, ಇನ್ನೊಂದ್ ಸ್ವಲ್ಪ ಟೈಮ್ ಮಾಡೋಣ. ಬಂದ ತಕ್ಷಣ ಪಿಂಕ್ ಬಾಲ್ ಆಡೋದ್ರ ಬದಲು ಲೆಟ್ ಮಿ ಸ್ಟಾರ್ಟ್ ಮೋರ್ ಅಡ್ಜಸ್ಟ್ ಆಗೋಣ ಅನ್ಬಿಟ್ಟು ಥರ್ಡ್ ಟೆಸ್ಟ್ ಬರ್ಬೋದಿತ್ತು. ಆ ತರ ಕಾಲು ತಗೊಳ್ತಾರ ಅನ್ನೋದು ಇದುವರೆಗೂ ಯಾರು ನೋಡಿಲ್ಲ.
ಬಟ್ ದಟ್ ಇಸ್ ದ ರೈಟ್ ಕಾಲ್ ಅನ್ಸುತ್ತೆ ಗೋಯಿಂಗ್ ಫಾರ್ವರ್ಡ್. ಟೀಮ್ಗೋಸ್ಕರ ಏನ್ ನಡೀತಾ ಇದೆ ಇವಾಗ ಪರ್ಟಿಕ್ಯುಲರ್ಲಿ ಚೆನ್ನಾಗಿ ಮಾಡಿದಾರ. ಸೊ ನಾನು ಈ ಮಿಕ್ಸ್ಗೆ ಬಂದ್ರೆ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅದೆಲ್ಲ ತಲೆಗೆ ಬಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಮುಂದೆ ಹೋಗುವಾಗ ಐ ಥಿಂಕ್ ಅದರ್ ಕ್ಯಾಪ್ಟನ್ಸ್ ಆರ್ ಮೇ ಬಿ ಇವನ್ ರೋಹಿತ್ ಶರ್ಮಾ ಶುಡ್ ಥಿಂಕ್ ಓಕೆ ಅಪ್ಪ ಈ ಟೈಮ್ ಚೆನ್ನಾಗಿ ಆಡ್ತಿದ್ದಾರೆ, ಲೆಟ್ ಮಿ ಗಿವ್ ಇಟ್ ಟು ದೆಮ್. ನೆಕ್ಸ್ಟ್ ನಾನು ಎಲ್ಲಿ ಪರ್ಫೆಕ್ಟ್ ಆಗಿ ಒಳಗಡೆ ಹೋಗ್ಬೇಕು ಅನ್ಸುತ್ತೋ ಅವಾಗ ನಾನು ಒಳಗಡೆ ಹೋಗ್ತೀನಿ ಅನ್ನೋದು ಮೈಂಡ್ ಸೆಟ್ ಬರಬೇಕು. ರೋಹಿತ್ ಶರ್ಮಾ ಒಬ್ಬರಿಗೆ ಅಲ್ಲ, ಬೇರೆಯವ್ರಿಗೆ ಎಲ್ಲಾರ್ಗು. ಅಂಡ್ ಇನ್ ಟರ್ಮ್ಸ್ ಆಫ್ ರಿಟೈರ್ಮೆಂಟ್ ಐ ಡೋಂಟ್ ನೋ, ಇಟ್ ಇಸ್ ಟೂ ಅರ್ಲಿ ಅನ್ಸುತ್ತೆ. ಮೇ ಬಿ ಈ ಸೀರೀಸ್ ಆದ್ಮೇಲೆ ಮಾತಾಡೋದು ಇಟ್ಸ್ ಅ ಬೆಟರ್ ಥಿಂಗ್ ಅನ್ಸುತ್ತೆ ನನಗೆ. ನೀನ್ ಆಬ್ವಿಯಸ್ಲಿ ನಾವು ಒಂಥರ ಏನು ಅಂದ್ರೆ ನಮ್ಗೆಲ್ಲ ನಮ್ಮ ಪ್ಲೇಯರ್ಸ್ ರಿಟೈರ್ ಆನ್ ಹೈ ಇಸ್ ಆಲ್ವೇಸ್ ವಾಟ್ ವಿ ವಾಂಟ್ ಟು ಸಿ ಅಲ್ಲ. ಸೊ ಇಟ್ ಈಸ್ ಅವರು ಒಂಥರ ಈ ಆಡ್ತಾ ಇಲ್ಲ ಗುರು ತೆಗೆದಾಕ್ಬೇಕು ಅನ್ನೋ ಮಾತೆ ಬರಬಾರ್ದು, ಅಷ್ಟೆಲ್ಲ ಅವ್ರು ಮಾಡಿದ್ದಾರೆ ಕಂಟ್ರಿಗೋಸ್ಕರ. ವುಡ್ ಆಲ್ವೇಸ್ ವಾಂಟ್ ಟು ರಿಟೈರ್ ಆನ್ ಹೈ. ಇಟ್ ವಿಲ್ ಅವ್ರು ಅವ್ರು ಬಿಟ್ಟಿದ ತಕ್ಷಣ ಬೇರೆ ಯಾರು ಬರ್ತಾರೋ ಅವ್ರ ಫಸ್ಟ್ ಮ್ಯಾಚ್ ಇಂದಾನೆ ಸಖತ್ತಾಗಿ ಆಡ್ತಾರೆ ಅನ್ನೋ ಗ್ಯಾರಂಟಿನೂ ಏನಿಲ್ಲ. ಯಾರೂನು ಆತರ ನಮ್ಗೆ ಪೊಟೆನ್ಶಿಯಲ್ ಅನ್ನು ಕಾಣಿಸ್ತಾ ಇಲ್ಲ. ಬಟ್ ಏನು ಅಂದ್ರೆ ಗ್ರೂಮಿಂಗ್ ಫಾರ್ ದ ಫ್ಯೂಚರ್ ಅಂತ ಅನ್ಸುತ್ತೆ. ಅಂಡ್ ಏನಾಗಿದ್ರು ಮಾತಾಡಿರೋರು ಇವಾಗ ನಾವು ಅಲ್ಲಿ ಬಂದು ಕೂತ್ಕೊಂಡು 3ನೇ ಮ್ಯಾಚ್ ನಾನು ಆಡ್ತೀನಿ ಅಂದಿದ್ರು ಮೀಡಿಯಾ ಅವ್ರು ಮಾತಾಡಿರೋರು ಕ್ಯಾಪ್ಟನ್ ಅಂತ ಅನೌನ್ಸ್ ಆದ್ಮೇಲೆ ಲೀಡರ್ ಆಗಿ ಈಸ್ ನಾಟ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಚೆ ಕೂತಿದ್ರು ಅಂತಾನು ಮಾತಾಡಿರೋರು. ಲೈಕ್ ವಿ ಸೆಡ್, ಸಚಿನ್ ಹೇಳ್ದಂಗೆ ರನ್ ಬಂದ್ಬಿಟ್ಟಿದ್ರೆ ಏನು ಮಾತು ಬರ್ತಾ ಇರಲಿಲ್ಲ, ಬರ್ದೇ ಇರೋದ್ರಿಂದ ಇದು ಬರ್ತಾ ಇದೆ. ಕೂರ್ಬೇಕಾಗಿತ್ತು ನಾವ್ ಹೇಳ್ತಾ ಇಲ್ಲ. ಈ ತರ ಬೋಲ್ಡ್ ಕಾಲ್ಗಳು ಮುಂದೆ ತಗೊಳ್ಬೋದಾ ಅನ್ನೋದು ಒಂದೇ ಥಾಟ್ ಪ್ರೊಸೆಸ್ ನಾವು ಯೋಚನೆ ಮಾಡ್ತಾ ಇರೋದು, ಆಡಿಯನ್ಸ್ಗೂ ಬಿಡ್ತಾ ಇರೋದು. ದರ್ಶಿ ಹೇಳ್ದಂಗೆ ನನ್ಗೆ ಪಿಂಕ್ ಬಾಲ್ ಅಲ್ಲಿ ಇದಾಗಿಲ್ಲ, ನಾನು ಟೀಮ್ ಜೊತೆ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಟೀಮ್ ಅಂಡ್ ಆಲ್ ಟುಗೆದರ್. ಚೆನ್ನಾಗಿ ಆಡ್ಕೊಂಡು ಹೋಗಿದ್ದಾರೆ. ಇನ್ನೊಂದಾಯ್ತು ನೆಕ್ಸ್ಟ್ ಮ್ಯಾಚ್ ಇಂದ ಆಡ್ತೀನಿ, ಟೀಮ್ ಜೊತೆ ಇರ್ತೀನಿ ಅಂತ ತಗೋಬೋದಾಗಿದೆ. ದೀಸ್ ಆರ್ ಆಲ್ ಬೋಲ್ಡ್ ಕಾಲ್ಸ್. ಇನ್ ಫ್ಯೂಚರ್ ಪ್ರಾಬಬ್ಲಿ ಮ್ಯಾನೇಜ್ಮೆಂಟ್ ಜೊತೆ ತಗೋಬೇಕಾಗಿ ಬರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂದ್ರೆ, ಆಸ್ ಎ ಕ್ಯಾಪ್ಟನ್ ನಾವು ಆಬ್ವಿಯಸ್ಲಿ ಲೀಡ್ ಮಾಡಿದೀವಿ, ನಿಂಗೆ ಗೊತ್ತಾಗುತ್ತೆ ಇನ್ಸ್ಟಿಂಕ್ಟ್ಸ್. ಸೊ ಸರ್ಟನ್ ಟೈಮ್ ಅಲ್ಲಿ ಇನ್ಸ್ಟಿಂಕ್ಟ್ ಆದ ತಕ್ಷಣ ನಾವು ವಿ ವಿಲ್ ಟೇಕ್ ದಟ್ ಪರ್ಟಿಕ್ಯುಲರ್ ಕಾಲ್. ಇನ್ಸೈಡ್ ದ ಫೀಲ್ಡ್ ಆಗಿರ್ಬೋದು, ಔಟ್ಸೈಡ್ ದ ಫೀಲ್ಡ್ ಆಗಿರ್ಬೋದು, ಯಾರನ್ನೋ ಒಬ್ಬರನ್ನ ಆಡ್ಸೋದಾಗಿರ್ಬೋದು, ಆ ಬೌಲಿಂಗ್ ಚೇಂಜ್ ಆಗಿರ್ಬೋದು. ಸೊ ಆ ಕ್ಯಾಪ್ಟನ್ ಇನ್ಸ್ಟಿಂಕ್ಟ್ಸ್ ಓಡೋ ತನಕ ಇಟ್ ವಿಲ್ ವರ್ಕ್ಔಟ್. ಸೊ ಅದಕ್ಕೇನೆ ಧೋನಿ ಲಾಸ್ಟ್ ಟೈಮ್ ಅವರು ಆಸ್ಟ್ರೇಲಿಯಾಲಿ ಸ್ಟೆಪ್ ಔಟ್ ಆದಾಗ ಮೇ ಬಿ ಅವ್ರಿಗೆ ಇನ್ಸ್ಟೆಂಟ್ ಅನ್ಸುತ್ತೆ, ನನ್ನ ಎಕ್ಸಾಕ್ಟ್ಲಿ ರೆಡ್ ಬಾಲ್ ಆಡುವಾಗ ಮೇ ಬಿ ಇನ್ಸ್ಟಿಂಕ್ಟ್ಸ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ಹಿ ಪುಟ್ ಹಿಸ್ ಹ್ಯಾಂಡ್ ಅಪ್ ಅಂಡ್ ಸೆಡ್ ಓಕೆ ಆಯ್ತಪ್ಪ ನಂದು ಮೇ ಬಿ ಇಟ್ಸ್ ದ ರೈಟ್ ಟೈಮ್ ಅಂತ. ಹಿ ಗೇವ್ ದಟ್ ಕ್ಯಾಪ್ಟನ್ಸಿ ಇನ್ ಬಿಟ್ವೀನ್ ದ ಸೀರೀಸ್. ಸೊ ಆ ಇನ್ಸ್ಟಿಂಕ್ಟ್ ಅವ್ರಿಗೆ ಅನ್ನಿಸ್ತಾ ಇದ್ರೆ ಐ ಥಿಂಕ್ ಇಟ್ ಈಸ್ ಆಲ್ವೇಸ್ ಗುಡ್. ಟೀಮ್ಗೋಸ್ಕರ ಇಲ್ಲಪ್ಪ ನನ್ನ ಇನ್ಸ್ಟಿಂಕ್ಟ್ಸ್ ವರ್ಕ್ ಆಗ್ತಿಲ್ಲ ಅಂತ ಈ ಕ್ಯಾನ್ ಜಸ್ಟ್ ಸೇ ಓಕೆ ಯಾರ್ದು ಇವಾಗ ಚೆನ್ನಾಗಿ ಆಗ್ತಿದೆ ಅದಕ್ಕೆ ಹೋಗ್ಲಿ, ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ಸಮಥಿಂಗ್ ಎಲ್ಸ್ ಅಂತ. ಹಿ ಕುಡ್ ಹ್ಯಾವ್ ಡನ್ ದಟ್. ಬಟ್ ಇಟ್ಸ್ ಆಲ್ ಅಪ್ ಟು ಹಿಮ್ ಟು ಟೇಕ್ ದ ಕಾಲ್. ಐ ಥಿಂಕ್ ನಂದು ನೆಕ್ಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಅಲ್ಲಿಗೆ ಬಂದ್ರಿ. MS ಧೋನಿ ಬಗ್ಗೆ ಮಾತಾಡ್ತಾ ಇದ್ರಿ. ವಿ ಆಲ್ ನೋ ಧೋನಿ ಆಸ್ ಎ ಲೀಡರ್, ಹಿ ಹಸ್ ಅಚೀವ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಅವರು ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿ, ವರ್ಲ್ಡ್ ಕಪ್, T20, ODI ಎಲ್ಲಾನು ಲೀಡ್ ಮಾಡಿ ಗೆಲ್ಸಿದ್ದಾರೆ. ಹ್ಯಾವಿಂಗ್ ಸೆಡ್ ದಟ್, he was not a great leader in terms of, ಅಂದ್ರೆ ಐ ವಿಲ್ ನಾಟ್ ಸೇ ನಾಟ್ ಎ ಗ್ರೇಟ್ ಲೀಡರ್. ಅವ್ರಿಗೆ ವೈಟ್ ಬಾಲ್ ಅಲ್ಲಿ ಸಕ್ಸಸ್ ಸಿಕ್ಕದಷ್ಟು ರೆಡ್ ಬಾಲ್ ಅಲ್ಲಿ ಸಿಕ್ಕಿರ್ಲಿಲ್ಲ. ಅದೇ ತರ ಸಿಮಿಲರ್ ರೆಕಾರ್ಡ್ಸ್ ನಾವಿವಾಗ ರೋಹಿತ್ ಶರ್ಮಾಗೂ ನೋಡ್ತಾ ಇದೀವಿ. ಅಂಡ್ ಇಫ್ ಯು ಲುಕ್ ಅಟ್ ಅವ್ರದ್ದು, ಇಸ್ ಇಟ್ ಓನ್ಲಿ ಟು ಡೂ ವಿತ್ ಲಕ್? ಬುಮ್ರಾ ಅವರು ಕ್ಯಾಪ್ಟನ್ಸಿ ಮಾಡಿದಾಗ ಬೆಟರ್ ಆಗಿತ್ತು, ರೋಹಿತ್ ಅವರು ಇಲ್ದಿದ್ದಾಗ ಬೇರೆ ಯಾರು ಕ್ಯಾಪ್ಟನ್ಸಿ ಮಾಡಿದಾಗೂ ಬೆಟರ್ ಆಗಿತ್ತು. ರೋಹಿತ್ ಶರ್ಮಾ ಅವರು ಟೆಸ್ಟ್ ಟೀಮ್ ಕ್ಯಾಪ್ಟನ್ಸಿ ತಗೊಂಡ್ರು ವಿರಾಟ್ ಕೊಹ್ಲಿ ಅವರಿಂದ ತಗೊಂಡ್ಮೇಲೆ ಆದ್ಮೇಲಿಂದ ಅಟ್ಲೀಸ್ಟ್ ಇನ್ ದ ಲಾಸ್ಟ್ 1 year ರೆಕಾರ್ಡ್ಸ್ ಅಷ್ಟು ಇಂಡಿಯಾಗೆ ಫೇವರ್ ಆಗ್ತಾ ಇಲ್ಲ. ಕ್ಯಾಪ್ಟನ್ಸಿಲಿ ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಅಥವಾ ಇಟ್ ವಾಸ್ ಪ್ಯೂರ್ ಅಂದ್ರೆ ಟೀಮ್ ಅದೇ ಇದೆ, ಬುಮ್ರಾ ಮಾಡಿದಾಗ ಟೀಮ್ ಆಸ್ ಎ ಯೂನಿಟ್ ಪರ್ಫಾರ್ಮ್ ಬೆಟರ್ ಅಂಡ್ ಬುಮ್ರಾದ ವೆರಿ ಲಿಟಲ್ ಹ್ಯಾಂಡ್ ಇತ್ತು, ಇಲ್ಲಿ ರೋಹಿತ್ ಶರ್ಮಾ ಅವ್ರು ಬಂದ್ಮೇಲೆ ಒಟ್ ಆಸ್ ಎ ಯೂನಿಟ್ ಮಾಡ್ಲಿಲ್ಲ, ಆತರ ಏನಾದ್ರು ಅನ್ಸ್ತಾ ಇದೆಯಾ? ಡೂ ಯು ಸಿ ಎನಿ ಡಿಫರೆನ್ಸ್ ಇನ್ ದ ಕ್ಯಾಪ್ಟನ್ಸಿ? ದರ್ಶಿ